ಕುಳಿತುಕೊಳ್ಳೋಣ. ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುವಂಥ ಸಮಯ. ದೇವರು ವೈಯಕ್ತಿಕವಾಗಿ ಒಬ್ಬೊಬ್ಬರೊಂದಿಗೆ ಮಾತಾಡ್ತಾರೆ. ಗಾಡ್ ಸ್ಪೀಕ್ಸ್ ಟು ಅಸ್ ಪರ್ಸನಲಿ, ವೆರಿ ಪರ್ಸನಲಿ. ಟುನೈಟ್, ನೈಟ್ ದಾಟಿ ಆಯ್ತು, ಈಗ ನಾವೀಗ ನೈಟ್ ಅಂತ ಹೇಳಬಾರ್ದು. ಓಕೆ, ದಿಸ್ ಡೇ, ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಫಾರ್ ವಾಟ್? ಟು ರಿಜಾಯ್ಸ್ ಆ್ಯಂಡ್ ಬಿ ಗ್ಲ್ಯಾಡ್, ಅಲ್ವಾ? ಆಗಲಿ, ತುಂಬ ಸಂತೋಷ. ಪ್ರೀತಿಯ ಸಹೋದರ ಸಹೋದರಿಯರು, ನೀವು ಸ್ವಲ್ಪ ಎಚ್ಚರವಾಗಿದ್ದು ನಿಮ್ಮ ಹೃದಯವನ್ನು, ಮನಸ್ಸನ್ನು ಈ ಕಡೆಗೆ, ದೇವರ ವಾಕ್ಯದ ಕಡೆಗೆ ಕೊಡೋದಾದರೆ, ಈ ದಿನದ ನಾವು ಓದಿದಂತಹ ಸೆಕೆಂಡ್ ರೀಡಿಂಗ್ ಅದನ್ನು ನಾವು ಧ್ಯಾನ ಮಾಡ್ಬೋದು. ಸೆಕೆಂಡ್ ರೀಡಿಂಗ್ ಏನಾದರೂ ನೆನಪಿದೆಯಾ ಸ್ವಲ್ಪ? Today's second reading, night mass, the second reading, Galatians 4:4-7, ಅಲ್ವಾ? ಹೌದು. ಸಂತ ಪೌಲರು ಗಲಾತ್ಯದವರೆಗೆ ಬರೆದ ಪತ್ರಿಕೆ ಅಧ್ಯಾಯ 4 ವಚನಗಳು 4-7. ಓದೋದು. ಒಂದು ನಿಮಿಷ, ಅದ್ರ ಬಗ್ಗೆ ಸ್ವಲ್ಪ ಹೇಳಿಬಿಟ್ಟು ಮುಂದಕ್ಕೆ ಓದೋಣ ನಾವು. ಕೇಳಿಸ್ತಾ ಇದೆಯಾ? ಹಿಂದೆ ಕ್ಲಿಯರ್ ಆಗಿದೆ? ಓಕೆ. ಆನ್ಲೈನಲ್ಲೂ ಕ್ಲಿಯರ್ ಆಗಿದೆ, ಆಫ್ಲೈನಲ್ಲೂ ಕ್ಲಿಯರ್ ಆಗಿದೆ. ಇದು ನಿಮ್ಮ ಹೃದಯದ ಒಳಗಡೆ ಹೋಗಬೇಕೀಗ, ಕ್ಲಿಯರ್ ಆಗಬೇಕಾದ್ರೆ. ನೋಡಿ, ಏನು ಓದಿದ್ದೀವಲ್ವ ಇವತ್ತು, ಕೇಳಿಸ್ಕೊಂಡಿದ್ದೀವೋ ಫಸ್ಟ್ ರೀಡಿಂಗ್, ಅದು ನಮ್ಮ ಜೀವನದಲ್ಲಿ ಅರ್ಥ ಆಗದೇ ಇದ್ದರೆ ನಮ್ಮ ಕ್ರೈಸ್ತ ಜೀವನಕ್ಕೆ ಏನೂ ಪವರ್ ಇಲ್ಲ. ಬೆಲೆ ಆಮೇಲೆ ಏನೂ ಪವರ್ಲೆಸ್. ಅದು ನಮಗೆ ಅರ್ಥ ಆದರೆ ಯುವರ್ ಕ್ರಿಶ್ಚಿಯನ್ ಲೈಫ್ ವಿಲ್ ಬಿ ವೆರಿ ವೆರಿ ಪವರ್ಫುಲ್. ತುಂಬ ಪವರ್ಫುಲ್ ಆದ ಕ್ರೈಸ್ತ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ವಿ ಕ್ಯಾನ್ ಬಿ ಕ್ರಿಶ್ಚಿಯನ್ಸ್ ಪವರ್ಲೆಸ್, ಯೂಸ್ಲೆಸ್. ಪವರ್ಲೆಸ್ ಆ್ಯಂಡ್ ಯೂಸ್ಲೆಸ್. ಒಂದು ಕೈ ಇದೆ, ನನಗೆ ಕೈ ಇದೆ, ಆದರೆ ಈ ಕೈಯಲ್ಲಿ ಪವರ್ ಇಲ್ಲದೆ ಇದ್ದರೆ, ಶಕ್ತಿ ಇಲ್ಲದೆ ಇದ್ದರೆ, ಸ್ಟ್ರೋಕ್ ಹೊಡೆದ್ರೆ, ದಿಸ್ ಹ್ಯಾಂಡ್ ಈಸ್ ದೇರ್, ಲೈಫ್ ಈಸ್ ದೇರ್ ಇನ್ ಇಟ್, ಬಟ್ ದೆರ್ ಈಸ್ ನೋ ಪವರ್ ಟು ಡೂ ಎನಿಥಿಂಗ್. ದಟ್ ಮೀನ್ಸ್ ದಿಸ್ ಹ್ಯಾಂಡ್ ವಿಲ್ ಬಿ ಯೂಸ್ಲೆಸ್. ಇಟ್ ಈಸ್ ದೇರ್ ಇನ್ ದ ಬಾಡಿ. ಇದು ದೇಹದಲ್ಲಿದೆ. ಕ್ರಿಸ್ತನ ದೇಹವಾದ ಸಭೆಯಲ್ಲಿ ನೀನು ಇರ್ತೀಯ, ಆದರೆ ಯೂಸ್ಲೆಸ್ ಆಗಿರ್ತೀಯ. ವೈ ಯು ಆರ್ ಯೂಸ್ಲೆಸ್? ಬಿಕಾಸ್ ಯು ಆರ್ ಲ್ಯಾಕಿಂಗ್ ದ ಪವರ್. You are lacking what? Power. What is that power? That power is Christ himself is the power. ಆ ಪವರ್ ಬೇರೆ ಏನೂ ಅಲ್ಲ, ಕ್ರಿಸ್ತನೇ ಆ ಶಕ್ತಿ. ಕ್ರಿಸ್ತ ನನ್ನಲ್ಲಿ ಶಕ್ತಿ ಆಗಬೇಕು. ಕ್ರೈಸ್ಟ್ ಮಸ್ಟ್ ಬಿ ಪವರ್ ಇನ್ ಮೀ. ಕ್ರಿಸ್ತನು ನನ್ನಲ್ಲಿ ಏನಾಗಬೇಕು? ಶಕ್ತಿ ಆಗಬೇಕು. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿ ಹೊಂದ್ಕೊಳ್ತೀರಿ. ಏನದು ಅರ್ಥ? ಅದು ಅಷ್ಟೇ. ಕ್ರಿಸ್ತನು ನನ್ನಲ್ಲಿ ಅನುಭವ ಆಗಬೇಕು. ಕ್ರೈಸ್ಟ್ ಮಸ್ಟ್ ಬಿ ಎಕ್ಸ್ಪೀರಿಯನ್ಸ್ಡ್. ಕ್ರೈಸ್ಟ್ ಮಸ್ಟ್ ಬಿ ಮೈ ಪವರ್. ಯೇಸು ಕ್ರಿಸ್ತ, ಆ ಯೇಸು ನನ್ನಲ್ಲಿ ಆ ಶಕ್ತಿ ಆಗಬೇಕು. ಆಗ ಮಾತ್ರನೇ ನಮ್ಮ ಜೀವನ ಯೂಸ್ಫುಲ್ ಆಗೋದು ದೇವರಿಗೆ. ಇಲ್ಲದೆ ಇದ್ದರೆ ಡೆವಿಲ್ಗೆ ಯೂಸ್ ಆಗ್ತಾ ಇರುತ್ತೆ. ಈವನ್ ದೋ ವಿ ಆರ್ ಕ್ರಿಶ್ಚಿಯನ್ಸ್, ಡೆವಿಲ್ ವಿಲ್ ಬಿ ಯೂಸಿಂಗ್ ಅವರ್ ಲೈಫ್ಸ್. ನಾವು ಕ್ರೈಸ್ತರಾಗಿದ್ದರೂ ದೇವ್ರ ಕೈಯಲ್ಲಿ ನಾವು ಉಪಯೋಗ ಆಗಲ್ಲ, ಸೈತಾನ ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಟುಡೇ ಮೆನಿ ಕ್ರಿಶ್ಚಿಯನ್ಸ್ ಆರ್ ಲೈಕ್ ದಟ್, ಮೆನಿ ಫ್ಯಾಮಿಲೀಸ್ ಆರ್ ಲೈಕ್ ದಟ್, ಮೆನಿ ಕ್ರಿಶ್ಚಿಯನ್ ಯೂಸ್ ಚಿಲ್ಡ್ರನ್ ಆರ್ ಲೈಕ್ ದಟ್, ಮೆನಿ ಕ್ರಿಶ್ಚಿಯನ್ ಚರ್ಚಸ್ ಆರ್ ಲೈಕ್ ದಟ್, ಮೆನಿ ಕ್ರಿಶ್ಚಿಯನ್ ಪ್ರೇಯರ್ ಗ್ರೂಪ್ಸ್ ಆ್ಯಂಡ್ ಡಿನಾಮಿನೇಷನ್ಸ್ ಆರ್ ಲೈಕ್ ದಟ್. ಅನೇಕ ಕ್ರೈಸ್ತ ಕುಟುಂಬಗಳು, ಯುವಕರು, ಯುವತಿಯರು, ಸಭೆಗಳು, ಸಮೂಹಗಳು, ಪ್ರೇಯರ್ ಗ್ರೂಪ್ಗಳು ಇವತ್ತು ಹೆಸರೆಲ್ಲ ಕ್ರಿಶ್ಚಿಯನ್ ನೇಮಲ್ಲೇ ಇದೆ, ಆದರೆ ಸೈತಾನನ ಕೈಯಲ್ಲಿ ಉಪಯೋಗ ಆಗ್ತಾ ಇದೆ. ದೇವರ ರಾಜ್ಯದ ಕೆಲಸ ನಡೀತಾ ಇಲ್ಲ. ದೇವರ ಹೆಸರಲ್ಲಿ ಸುಮಾರು ಏನೇನೋ ಮಾಡ್ತಾ ಇದ್ದೀವಿ, ಬಟ್ ನಥಿಂಗ್ ಈಸ್ ಹ್ಯಾಪನಿಂಗ್. ವೈ? ಪವರ್ಲೆಸ್. ಶಕ್ತಿ ಇಲ್ಲ. ಶಕ್ತಿ ಇಲ್ಲದಿದ್ದರೆ ದೇವರಿಗೆ ಯೂಸ್ ಆಗಲ್ಲ. ನೀವೇನೇ ಮಾಡಿ ದೇವರಿಗೆ ಯೂಸ್ ಆಗಲ್ಲ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಫ್ರಮ್ ವೇರ್ ದಟ್ ಪವರ್ ಕಮ್ಸ್, ದೋಸ್ ಆರ್ ವೇಟಿಂಗ್ ಫಾರ್ ದ ಲಾರ್ಡ್. ದೇವರನ್ನು ಎದುರು ನೋಡುವವರು ಆ ಶಕ್ತಿಯನ್ನು ಹೊಂದಿಕೊಳ್ತಾರೆ. ದೇವರನ್ನು
ಎದುರು ನೋಡುವವರು. ಸೊ ಟುಡೇಸ್ ಫಸ್ಟ್ ಸೆಕೆಂಡ್ ರೀಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್, ದೋಸ್ ಹೂ ಆರ್ ಕ್ರಿಶ್ಚಿಯನ್ಸ್ ಆ್ಯಂಡ್ ವಾಂಟ್ ಟು ಲಿವ್ ಆಸ್ ಕ್ರಿಶ್ಚಿಯನ್ಸ್. ಕ್ರೈಸ್ತರಾಗಿರುವವರು ನಿಜವಾಗಲೂ ಕ್ರೈಸ್ತರಾಗಿ ಬದುಕಲಿಕ್ಕೆ ಆಸೆ ಪಡೋದಾದರೆ ಈ ದಿನದ ಸೆಕೆಂಡ್ ರೀಡಿಂಗ್ ನಮಗೆ ಅರ್ಥ ಆಗಬೇಕು. ಅರ್ಥ ಆಗದೇ ಇದ್ದರೆ ಏನೇನೂ ಪ್ರಯೋಜನ ಇಲ್ಲ. ಅಗೇನ್ ಐ ಸೇ ಯು ವಿಲ್ ಬಿ ಯೂಸ್ಲೆಸ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಟುಡೇಸ್ ಸೆಕೆಂಡ್ ರೀಡಿಂಗ್. ದೆರ್ ಇಸ್ ಸೋ ಮಚ್ ಪವರ್ ಇನ್ ಇಟ್. ಅದರಲ್ಲಿ ತುಂಬ ಶಕ್ತಿ ಇದೆ. ಅದಕ್ಕೊಂದು ಟೈಟಲ್ ಕೊಡ್ಬೋದು. ಅದನ್ನು ಓದುವಾಗ ಎ ಟೈಟಲ್ ಕೇಮ್ ಟು ಮೈ ಮೈಂಡ್. ಅದು ನಿಮ್ಗೆ ಹೇಳ್ತೀನಿ ಏನು ಟೈಟಲ್ ಅಂತ. ಬೇಕಾದರೆ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಡೌನ್. ನಿಮಗೆ ಆ ಟೈಟಲ್ನ ಬರ್ಕೋಬೋದು. ಬೇಕಾದರೆ ನಿಮ್ಮ ಡೈರಿನಲ್ಲಿ ನೀವು ಬರ್ಕೊಳ್ಳೋದಿದ್ದರೆ, ಬರ್ಕೊಳ್ಳೋ ಅಭ್ಯಾಸ ಇದ್ದರೆ. ಅಭ್ಯಾಸ ಇಲ್ಲದೆ ಇದ್ದವರು ಮನೆಗೆ ಹೋದ್ಮೇಲೆ ಇನ್ನು ರಿಟ್ರೀಟ್ಗೆ ಈ ಥರ ಹೋಗುವಾಗ ಒಂದು ಬೈಬಲ್ ನೋಟ್ಬುಕ್ ಪೆನ್ ತೊಗೊಂಡು ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯಿತಾ? ಸೊ ಪವರ್ ಆಫ್ ನೋಯಿಂಗ್ ದ ಸನ್ಶಿಪ್. ಪವರ್ ಆಫ್ ನೋಯಿಂಗ್ ದ ಸನ್ಶಿಪ್. ಪುತ್ರತ್ವವನ್ನು ಅರ್ಥ ಮಾಡಿಕೊಳ್ಳುವುದರ ಶಕ್ತಿ. ಪುತ್ರತ್ವ ಕೊಂಕಣಿಲಿ ಏನು ಹೇಳ್ಬೋದು? ಹೌ ಯು ಕ್ಯಾನ್ ಸೇ ಸನ್ಶಿಪ್. ಸನ್ಶಿಪ್, ಪುತ್ರತ್ವ. ಏನು ವರ್ಡ್ ಯೂಸ್ ಮಾಡ್ಬೋದು ಕೊಂಕಣಿಯಲ್ಲಿ? ಪುತ್ರತ್ವ. ಪುತ್ರತ್ವ ಅಂದರೆ ಆ ಮಗ, ಆ ಮಗನಾಗಿರ್ತಕ್ಕಂಥ ಪವರ್ ಗೊತ್ತಾಗಬೇಕು. ಸುಮ್ಮನೆ ಮಗ ಆಗಿ ಬದುಕಿ ಪ್ರಯೋಜನ ಇಲ್ಲ. ಮಗನ ಶಕ್ತಿ ಏನು ಅಂತ ಅರ್ಥ ಆಗಬೇಕು. ದ ಪವರ್ ಆ್ಯಂಡ್ ದ ಅಥಾರಿಟಿ. ನೋಯಿಂಗ್ ದ ಪವರ್ ಆಫ್ ಸನ್ಶಿಪ್. ಅಥವಾ ಈ ಥರ ಟೈಟ್ಲ್ ಹಾಕ್ಕೊಳ್ಳಿ ನಿಮ್ಗೆ ಅದು ಕಷ್ಟ ಆದರೆ, ಪವರ್ ಆಫ್ ಸನ್ಶಿಪ್. ಪುತ್ರತ್ವದ ಶಕ್ತಿ. ಅದು ಚೆನ್ನಾಗಿದೆ, ಈಸಿ ಆಗುತ್ತೆ. ಪುತ್ರತ್ವದ ಶಕ್ತಿ. ಪುತ್ರತ್ವದ ಶಕ್ತಿ. ರಾತ್ರಿ ನಿದ್ದೆ ಬರ್ತಾ ಇದೆ, ನೀವೇನು ಹೇಳ್ತಾ ಇದ್ದೀರಿ ಅಂತೀರಾ? ನಾನು ಹೇಳ್ತೀನಿ, ಇದು ನಿಮಗೆ ಅರ್ಥ ಆಗದೆ ಹೋದರೆ ನೀವು ರಾತ್ರಿಯೆಲ್ಲ ಇಲ್ಲಿ ಕೈ ತಟ್ಟಿನೂ ವೇಸ್ಟೇ. ಇದು ಅರ್ಥ ಆಗದೆ ಹೋದರೆ ಒನ್ಸ್ ಅಗೇನ್ ವಿಲ್ ರೀಡ್ ಆ್ಯಂಡ್ ಲಿಸನ್. ಮತ್ತೊಮ್ಮೆ ನಾವು ಓದೋಣ, ಕೇಳಿಸ್ಕೊಳ್ಳೋಣ. ಓಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಲಿಸನ್ ಕೇರ್ಫುಲಿ. ಯಾಕೆಂದರೆ ಇದು ಅರ್ಥ ಆಗದೆ ಇದ್ದರೆ ನಮ್ಮ ಲೈಫ್ ಹೋಯ್ತು. ಏನಿಲ್ಲ, ನೀವು ಎಷ್ಟು ಕ್ಯಾಂಡಲ್ ಅಂಟಿಸಿದ್ರು ಅಷ್ಟೇ. ಓಕೆ, ಓದಿ. पूण नेमलेलो काल भरती जाताच देवान आपल्या पुताक धाडलो. एके स्त्रियेतावन तो जल्मलो आनी नियम शास्त्राकाल आसलेल्यांक सुडका दिवचे खातीर आनी आमकां आपलें धर्मदूत करचे खातीर नियम शास्त्राकाल तो जल्मलो. आमी भुरगीं म्हूण दाखोवचे खातीर देवान आपल्या पुताचो आत्मो आमच्या अंतस्करणांनी धाडलो आनी तो अब्बा बापा म्हणून व्हडल्यान उलो करता. तर या पुढा गुलाम न्हय. तर तूं या पुढा गुलाम न्हय, बगार पूत. आनी पूत देखून देवाचे कुशेन दायजाचो वारीसदारी तूं जालाय. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಏನಾದರೂ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಏನು ಅರ್ಥ ಆಯ್ತು ಹೇಳಿ ನೋಡೋಣ. ಒಂದು 2-3 ಜನ ಅರ್ಥ ಆಗಿದ್ದು ಬೇಗ. ಓಕೆ, ನಾಟ್ ಇನ್ ಟು ಸನ್ಸ್ ಹಾರ್ಟ್. ಓಕೆ ಓಕೆ ಓಕೆ, ಅದಲ್ಲ. ಓಕೆ, ಓಕೆ, ದೇವರ ಪ್ರೀತಿಗೆ ನಾವು ವಾರಸುದಾರರು. ಓಕೆ, ಜೋರಾಗಿ. ಇನ್ನು ಮುಂದೆ ನಾವು ಪಾಪಕ್ಕೆ ಗುಲಾಮರಲ್ಲ, ದೇವರ ಪುತ್ರ. ಓಕೆ, ಏನು ಅರ್ಥ ಆಯಿತು? ಫಸ್ಟ್ ಸೆಕೆಂಡ್ ರೀಡಿಂಗಲ್ಲಿ ಏನು ಅರ್ಥ ಆಯಿತು? ಕನ್ನಡದಲ್ಲಿ ಓದಬೇಕಾ? ಅಲ್ಲಿ ಇತ್ತಲ್ಲ, ಓದಿದ್ರಲ್ಲ.
ಆನ್ಲೈನಲ್ಲಿರೋರಿಗೆ ಓದಬೇಕಾಗತ್ತೆ, ಒಂದು ಸರಿ ಓದುವ. ಹಾಂ, ಜೋರಾಗಿ ಓದೋಣ. ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವರ ಪುತ್ರರ ಪದವಿಯನ್ನು ನಮಗೆ ಒದಗಿಸಿ ಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಲ್ಲ ಮಗನಾಗಿದ್ದಿ. ಮಗನೆಂದ ಮೇಲೆ ನೀನು ವಾರಸುದಾರನು ಹೌದು. ಮಗನೆಂದ ಮೇಲೆ ನೀನೇನಾಗಿದೀಯಾ? ಅಧಿಕಾರವುಳ್ಳ ವಾರಸುದಾರನಾಗಿದ್ದೀಯಾ. ಪ್ರೈಸ್ ಲಾರ್ಡ್. ಹಾಗಾದರೆ ನಿಜವಾದ ಮಕ್ಕಳು ನಾವಾಗಿದ್ದರೆ, ದೇವರ ಮಕ್ಕಳು ನಾವಾಗಿದ್ದರೆ ನಾವೇನಾಗಿರ್ತೀವಿ? ವಾರಸುದಾರರಾಗಿರ್ತೀವಿ. ಯಾವುದಕ್ಕೆ ವಾರಸುದಾರರು? ಯಾವುದಕ್ಕೆ ವಾರಸುದಾರರು? ಸ್ವರ್ಗ ಸಾಮ್ರಾಜ್ಯ, ಅಪ್ಪನ ಆಸ್ತಿಗೆ ವಾರಸುದಾರರು. ಪ್ರೈಸ್ ದಿ ಲಾರ್ಡ್. ಈ ಭೂಮಿಗೆ ವಾರಸುದಾರರಲ್ಲ, ನಾವು ವಾರಸುದಾರರು ಎಲ್ಲಿಗೆ? ಸ್ವರ್ಗ ಸಾಮ್ರಾಜ್ಯದ ಎಲ್ಲ ಆಶೀರ್ವಾದಗಳಿಗೂ ನಾವೇನಾಗಿರ್ತೀವಿ? ಈಗ ನಿಮ್ಮ ಜೀವನದಲ್ಲಿ ಅದು ಅನುಭವಿಸ್ತಾ ಇದ್ದೀರಾ? ಹಲೋ, ಸ್ವರ್ಗ ಸಾಮ್ರಾಜ್ಯದ ಆಶೀರ್ವಾದಗಳನ್ನು ಅನುಭವಿಸ್ತಾ ಇದ್ದೀರಾ ನಿಜವಾಗಲೂ? ಟ್ರೈ ಮಾಡೋದ? ಅದು ಟ್ರೈಯಲ್ಲೆಲ್ಲ ಬರೋದಿಲ್ಲ, ಇದು ಟ್ರೈ ಮಾಡೋದಲ್ಲ. ದಿಸ್ ಈಸ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್ ಓನ್ಲಿ ಬೈ ವಾಟ್? ಓನ್ಲಿ ಬೈ ನೋಯಿಂಗ್ ಕ್ರೈಸ್ಟ್. ನೆನ್ಪಿಟ್ಕೊಳ್ಳಿ, ಓನ್ಲಿ ಬೈ ನೋಯಿಂಗ್ ಹಿಮ್ you can gain him. The more you know him, the more you will gain him. No knowing, no gaining. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:8. ನೋ ಪ್ರೇಯಿಂಗ್. ಓಕೆ, ಸುಮ್ಮನೆ ಪ್ರಾರ್ಥನೆ ಮಾಡಿ ಏನು ಸಿಗಲ್ಲ. ಪ್ರಾರ್ಥನೆ ಮಾಡಬೇಕು. ಇದು ಪ್ರಾರ್ಥನೆ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ವಿ ಮಸ್ಟ್ ಪ್ರೇ ಬೈ ಡಿಫಾಲ್ಟ್, ಅದರಲ್ಲಿ ಏನು ಮಾತಿಲ್ಲ. ಅದಾದಮೇಲೆ ಆದರೆ ಅಪ್ಪ ಯಾರು ಅಂತ ಗೊತ್ತಿಲ್ಲದಿಲ್ಲ ಬೊಬ್ಬೆ ಹಾಕಿ ಏನು ಪ್ರಯೋಜನ? ಮೆನಿ ಕ್ರಿಶ್ಚಿಯನ್ಸ್ ಆರ್ praying, day, night praying, night vigil coming and praying. Don't know to whom they are praying, for what they are praying. ಅಲ್ವಾ? ನಾವು ರಾತ್ರಿ ಪ್ರಾರ್ಥಿಸ್ತೀವಿ, ಹಗಲು ಪ್ರಾರ್ಥಿಸ್ತೀವಿ, ಊಟ ಬಿಟ್ಟು ಪ್ರಾರ್ಥಿಸ್ತೀವಿ, ಮಾಂಸ ಬಿಟ್ಟು ಪ್ರಾರ್ಥಿಸ್ತೀವಿ, ಪಲ್ಟಿ ಹೊಡೆದು ಪ್ರಾರ್ಥಿಸ್ತೀವಿ, ಕ್ಯಾಂಡಲ್ ಅಂಟಿಸಿ ಪ್ರಾರ್ಥಿಸ್ತೀವಿ. ಯಾರ ಹತ್ರ ಪ್ರಾರ್ಥಿಸ್ತಾ ಇದ್ದೀವಿ, ಯಾಕೆ ಪ್ರಾರ್ಥಿಸ್ತಿದ್ದೀವಿ ಗೊತ್ತಿಲ್ಲ. ವಿ ಆರ್ ಪ್ರೇಯಿಂಗ್. ಹಾಗೆ ಮಾಡ್ತಾ ಇದ್ದೀವಾ? ಪ್ರಾರ್ಥನೆ ಆದಮೇಲೆ ಏನಾದರೂ ಚೇಂಜಸ್ ಬರುತ್ತಾ ಲೈಫಲ್ಲಿ? ಏನಿಲ್ಲ, ಅದೇ ಜೀವನ. ಆವಾಗ ಜನ ಕೇಳ್ತಾರೆ, ನೀವು ಪ್ರೇಯರ್ ಅಂತ ಹೋಗ್ತಿರಲ್ಲ, ಯಾಕೆ ಏನು ಚೇಂಜ್ ಇಲ್ಲಲ್ಲ ಲೈಫಲ್ಲಿ? ಇವ್ರು ಇಷ್ಟು ಪ್ರೇಯರ್ ಮಾಡ್ತಾರೆ, ಇವ್ರು ಯಾಕೆ ಏನು ಚೇಂಜೇ ಇಲ್ಲಲ್ಲ ಲೈಫಲ್ಲಿ? ಪ್ರೇಯರೆಲ್ಲ ಚೇಂಜ್ ಮಾಡಲ್ಲ, ಆಯಿತಾ? ಪ್ರೇಯರ್ ಮಾಡಲೇಬೇಕು. ಪ್ರೇಯರ್ಗೆ ಅದರದೇ ಆದ ಮಹತ್ವ ಇದೆ, ಅದು ಕೆಲಸ ಮಾಡುತ್ತೆ. ಆದರೆ ಅದಕ್ಕಿಂತ ಮೊದಲು ಇದು ಗೊತ್ತಾಗಬೇಕು. You must know the power of sonship. Knowing the power of sonship is very, very important. ಪುತ್ರತ್ವದ ಶಕ್ತಿ ಏನು ಎಂಬುದು ನಾವು ತಿಳ್ಕೊಳ್ಳದೆ ಹೋದರೆ ಪ್ರಯೋಜನನೇ ಇಲ್ಲ. ಇದು ತಿಳ್ಕೋಬೇಕು. ಫಿಲಿಪ್ಪಿ 3:8 ಹೇಳ್ತಾರಲ್ವಾ, ನಮ್ಮ ಜೀವನದಲ್ಲಿ ಅತಿ ಮುಖ್ಯ ಏನು ಗೊತ್ತಾ? ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್? ನೀವು ಹೇಳೋದು ಬೇಡ, ನಾನು ಹೇಳೋದು ಬೇಡ, ಪವಿತ್ರಾತ್ಮರು ಹೇಳ್ತಾರೆ. ಹೋಲಿ ಸ್ಪಿರಿಟ್ ಸೇಸ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯು ಆ್ಯಂಡ್ ಫಾರ್ ಮೀ ಆ್ಯಂಡ್ ಫಾರ್ ಆಲ್ ಆಫ್ ಅಸ್. ಓಕೆ, ನನಗೂ ನಿಮಗೂ ನಮಗೆಲ್ಲರಿಗೂ ಅತಿ ಮುಖ್ಯ ಏನು ಕೇಳಿದರೆ ಅದು ದೇವರು ಹೇಳ್ತಾರೆ ಏನು ಮುಖ್ಯ ಅಂತ. ಅದನ್ನು ಕಿವಿಯುಳ್ಳವರು ಕೇಳಿಸ್ಕೊಳ್ಳಿ. ಓಕೆ, जेजू क्रिस्ताक मुज्या सोम्याचे वळखीच्या अत्युत्तम फायद्याक सरी केल्यार सक्कडी एक लुकसाण म्हूण हांव लेखता. ताचे पासोन सर्व वस्तूंचो नश्ट हांवें भोगला आनी त्यो कोयर म्हूण हांवें लेखला. कारण क्रिस्त म्हाका मेळा जाय, ताचे लागीं म्हजो येवकोर जाय म्हूण म्हजो एकच शेवट. नियम शास्त्राक विधेय.
ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು ಎಂದು ಮನದಟ್ಟಾಗಿರುವುದರಿಂದಲೇ ಸಮಸ್ತವನ್ನು ಏನನ್ನು 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 ಸಮಸ್ತವನ್ನು ಎಣಿಸ್ಲಿಕ್ಕೆ ಆಗ್ತಾ ಇದೆಯಾ? ಇಲ್ಲ, ಆಗ್ತಾ ಇಲ್ಲ ಅಲ್ವಾ? ಪವರ್ ಇಲ್ಲ. ವಿ ನೀಡ್ ಪವರ್. ವ್ಯರ್ಥದಿಂದ ಎಣಿಸ್ಲಿಕ್ಕೆ ಪವರ್ ಬೇಕಲ್ಲ. ಯಾವುದೆಲ್ಲ ಸಮಸ್ತ ಅಂದರೆ ಯೇಸು ಕ್ರಿಸ್ತನನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಅಂತ ಲಿಸ್ಟ್ ಇಟ್ಕೊಂಡಿದ್ರು ಅದೆಲ್ಲ ವ್ಯರ್ಥ. ಎಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್, ವಾಟ್ ಆರ್ ದ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್? ಆಲ್ ದೋಸ್ ಥಿಂಗ್ಸ್ ಆರ್ ಯೂಸ್ಲೆಸ್ ಎಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್. ನಮ್ಮಲ್ಲಿ ಲಿಸ್ಟ್ ಇದೆಯಾ? ಇದೆ. ಇವತ್ತು ಆ ರೀತಿ ಅನ್ಸ್ಕೊಳ್ಲಿಕ್ಕೆ ಆಗ್ತಾ ಇದೆಯಾ ನಮಗೆ? ಇಲ್ಲ. ಐ ರಿಗಾರ್ಡ್ ಎವ್ರಿಥಿಂಗ್ ಆಸ್ ಲಾಸ್ ಬಿಕಾಸ್ ಆಫ್ ದ ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ತೊರೆದು ಬಿಟ್ಟಿದ್ದೇನೆ, ಎಲ್ಲವನ್ನು ಕಸವೆಂದೇ ಪರಿಗಣಿಸುತ್ತೇನೆ. ಫಾರ್ ಹಿಸ್ ಸೇಕ್ ಐ ಹ್ಯಾವ್ ಸಫರ್ಡ್ ದ ಲಾಸ್ ಆಫ್ ಆಲ್ ಥಿಂಗ್ಸ್ and I regard them as rubbish in order that I may gain what? I may gain what? ಏನು ಕ್ರೈಸ್ಟ್ ಅಂದರೆ? I may gain Christ ಅಂದರೆ God himself. Christ means God, the anointed one, anointing, the power. ಪ್ರೀತಿಯ ಸಹೋದರ ಸಹೋದರಿಯರೇ, knowing Christ ರಿಸಲ್ಟ್ ಏನು? What is the result of knowing Christ? You will gain Christ. Knowing Christ, you will gain Christ. ನೀನು ಆತನನ್ನು ಅರಿತುಕೊಳ್ಳುವಾಗ ಆತನನ್ನು ಸಂಪಾದಿಸ್ತೀಯಾ. The way how you gain money, power, name, fame, you can gain Christ. ಕ್ರಿಸ್ತನನ್ನು ಸಂಪಾದನೆ ಮಾಡ್ಬೋದು. ಜೀವನ ಯಾಕೆ ಗೊತ್ತಾ? ಒಂದಕ್ಕಾಗಿನೇ. Life is for one thing, to gain Christ. Otherwise, life is miserable. Life is useless. Life is meaningless. As Christians, are we truly gaining Christ today or gaining something else which is useless in the sight of God? ನಾವು ಕ್ರೈಸ್ತರಾಗಿ ಇವತ್ತು ಕ್ರಿಸ್ತನನ್ನು ಸ್ವಂತವಾಗಿಸ್ಕೊಳ್ತಾ ಇದ್ದೀವ, ಸಂಪಾದನೆ ಮಾಡ್ತಾ ಇದ್ದೀವ, ಅಥವಾ ದೇವರ ದೃಷ್ಟಿಯಲ್ಲಿ ಬೆಲೆ ಇಲ್ಲದೆ ಇರೋದನ್ನು, ಯೂಸ್ಲೆಸ್ ಆಗಿರೋದನ್ನು ಸ್ವಂತ ಮಾಡ್ಕೊಳ್ತಾ ಇದ್ದೀವ? ಕೆಲವರು ಹೇಳ್ತಾರಲ್ವಾ, ನಮಗೆ ಸ್ವಂತ ಮನೆ ಇರಲಿಲ್ಲ, ಈಗ ಏನು ಸಿಕ್ತು? ಮನೆ. 10 ಧ್ಯಾನ ಆದಮೇಲೆ ಏನು ಸಿಕ್ತು? ಮನೆ. ವಿ ಗೈನ್ಡ್ ಓನ್ ಹೌಸ್. ಅರ್ಲಿಯರ್ ವಿ ವರ್ ಇನ್ ವಾಟ್ ಹೌಸ್? ರೆಂಟೆಡ್ ಹೌಸ್. ನೌ ಬೈ ದ ಗ್ರೇಸ್ ಆಫ್ ಗಾಡ್. ಆ ಗ್ರೇಸ್ ಆಫ್ ಗಾಡ್ ನೋಡಿ ಕೊಚ್ಚೆ ಗುಂಡಿಗೆ ತಗೊಂಡು ಕನೆಕ್ಟ್ ಮಾಡ್ತಾರೆ. ಬೈ ದ grace of God, we gained own house after 40 years of fasting prayer. Foolishness, nonsense. Because what you gained? Rubbish things, dung. That's what the word of God says in other translation. That is foolishness, no? After 40 years of fasting prayed, I gained this much dung. ಅಂದರೆ 40 ವರ್ಷ ಉಪವಾಸ ಪ್ರಾರ್ಥನೆ ಮಾಡಿ ನನಗೀಗ ಸ್ವಂತ ದೊಡ್ಡ ಮನೆ ಸಿಕ್ಕಿದೆ. ಏನು ದೊಡ್ಡ ಸಗಣಿ ಬಂಡೆ ಸಿಕ್ಕಿದೆ ಅಂತ. ಆನೆ ಸಗಣಿ ಹಾಕೋದು ನೋಡಿದ್ರಾ? ನೀವು ಓದ್ಬೇಕು, ಬೈಬಲ್ ತೆಗೆದು ಓದ್ಬೇಕು. ಬೈಬಲಲ್ಲಿ ಇದೆ ಇದು. ಫಿಲಿಪ್ಪಿ 3:8 ಬೇರೆ NIV ಬೇರೆ ಬೇರೆ ಟ್ರಾನ್ಸ್ಲೇಷನ್ಸ್ ಇದೆಯಲ್ವ, ಅದರಲ್ಲಿ ಓದಿ ನೋಡಿ. ಅದರಲ್ಲಿ ಏನಿದೆ ಗೊತ್ತಾ? ಐ ಕನ್ಸಿಡರ್ ಎವ್ರಿಥಿಂಗ್ ಇಸ್ ಡಂಗ್ ಅಂತ ಇದೆ. ಡಂಗ್ ಅಂದ್ರೆ ಏನು? ಸಗಣಿ. ಚೆನ್ನಾಗಿ ಹೇಳಿದ್ರು ಅವರು. ಸಗಣಿ. ಕೊಂಕಣಿಲಿ ಏನು ಹೇಳ್ತಾರೆ ಸಗಣಿಗೆ? ಶಾನ್. ಅದು ಯಾವುದು? ಅದು ದನದ್ದು. ಅದು ನೀವು ಸಂಪಾದನೆ ಮಾಡಿದಲ್ವಾ? ದನದಲ್ಲ, ಮನುಷ್ಯರದು. ಇದು ಉಪವಾಸ ಮಾಡಿ ಕೆಲವರು ಹೇಳ್ತಾರಲ್ಲ, ಉಪವಾಸ ಮಾಡಿ ಐ ಗೈನ್ಡ್ ದಿಸ್ ಜಾಬ್ ಆಫ್ಟರ್ ಸೋ ಮಚ್ ಆಫ್ ಪ್ರೇಯರ್, ಸೋ ಮಚ್ ಆಫ್ ರಿಟ್ರೀಟ್, ಐ ಗೈನ್ಡ್ ದಿಸ್ ಬ್ಯೂಟಿಫುಲ್ ಜಾಬ್. ಹೆಚ್ಚು ಸ್ಯಾಲ್ರಿ ಸಿಗೋ ದೊಡ್ಡ ಜಾಬ್ ಸಿಕ್ಕಿದ್ದಕ್ಕೆ ಮನ್ಸು ಹೇಳ್ತಾ ಇರೋದು, ನಾನು ಕಷ್ಟಪಟ್ಟು ಫಾಸ್ಟಿಂಗ್ ಮಾಡಿ ಇಷ್ಟು ಸಗಣಿ ಸಂಪಾದನೆ ಮಾಡಿದೆ ಅಂತ. ಸಿ ವಾಟ್ ಫೂಲಿಶ್ನೆಸ್ ವಿ ಆರ್. Life is to gain Christ and Christ alone. Nothing is useful for us. ಜೀವನ ಇರೋದು ಒಂದಕ್ಕೆ. ಸಹೋದರ ಸಹೋದರಿ, ಅಮ್ಮ ಬೇಜಾರಾಗಬೇಡಿ.
ಲೈಫ್ ಇರೋದು ಒಂದಕ್ಕೆ, ಕ್ರಿಸ್ತನನ್ನು ಸಂಪಾದನೆ ಮಾಡಲಿಕ್ಕೆ. ಇಲ್ಲ ಅಂದರೆ ಬದುಕಿ ಪ್ರಯೋಜನ ಇಲ್ಲ, ವೇಸ್ಟೇ. ಹುಟ್ಟು ಕ್ರಿಶ್ಚಿಯನ್ ಆದರೂ ಅಷ್ಟೇ, ಯಾವ ಕ್ರಿಶ್ಚಿಯನ್ ಆದರೂ ಅಷ್ಟೇ. ಜೀವನ ಇರೋದು ಒಂದಕ್ಕೋಸ್ಕರ, ಕ್ರಿಸ್ತನನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ. ಹೌ ಯು ಕ್ಯಾನ್ ಗೈನ್ ಕ್ರೈಸ್ಟ್? ಬೈ ನೋಯಿಂಗ್ ಹಿಮ್ ಓನ್ಲಿ ಯು ಕ್ಯಾನ್ ಗೈನ್ ಹಿಮ್, ನೋ ಅದರ್ ವೇ. ಕುತ್ಕೊಂಡು ಅಲ್ಲೆಲ್ಲಿಯೋ ಹೇಳಿದರೆ ಯು ಕೆನಾಟ್ ಗೈನ್ ಕ್ರೈಸ್ಟ್. ಕೆಲಸ ಸಿಗ್ಬೋದು, ಬೇರೆ ಬೇರೆ ಸಿಗ್ಬೋದು, ನಮಗೆ ಅದೇ ಅಲ್ವಾ ಬೇಕಾಗಿರೋದು. ಹೌದು. ನಿಮ್ಮ ಮುಖ ನೋಡಿದರೆ ಗೊತ್ತಾಗ್ತಾ ಇದೆ ನಿಮಗೆಲ್ಲ ಬೇಜಾರಾಗ್ತಾ ಇದೆ ಅಂತ. ನಾವು ಇಷ್ಟು ಕಷ್ಟಪಟ್ಟು ಪ್ರಾರ್ಥನೆ ಮಾಡ್ತಾ ಇರೋದೇ ನಮಗೆ ಏನೋ ಒಂದು ಸಿಗುತ್ತೆ ಅಂತ, ಸಗಣಿ. ನೀವು ಅದನ್ನು ಸಗಣಿ ಅಂತ ನಮ್ಮ ಮುಖಕ್ಕೆ ಸಗಣಿ ಹಾಕ್ತಾ ಇದ್ದೀರಾ ಅಂತ ನಿಮಗೆ ಬೇಜಾರಾಗ್ತಾ ಇದೆ. ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಸಂತೋಷ ಆದರೂ ಪರವಾಗಿಲ್ಲ. ಸಗಣಿ ಈಸ್ ಆಲ್ವೇಸ್ ಸಗಣಿ ಓನ್ಲಿ. ಡಂಗ್ ಈಸ್ ಆಲ್ವೇಸ್ ಡಂಗ್, ಕ್ರೈಸ್ಟ್ ಈಸ್ ಆಲ್ವೇಸ್ ಕ್ರೈಸ್ಟ್. ಇಟ್ ಕೆನಾಟ್ ಬಿ ರೀಪ್ಲೇಸ್ಡ್. ಅದನ್ನು ಆ ಕಡೆ ಈ ಕಡೆ ಮಾಡಲಿಕ್ಕೆ ಆಗೋದಿಲ್ಲ. ನೀನು ಸಗಣಿಗಾಗಿ ಬದುಕ್ತೀಯಾ, ಬದುಕು. ಕ್ರಿಸ್ತನಿಗಾಗಿ ಬದುಕ್ತೀಯಾ, ಬದುಕು. ದಟ್ ಈಸ್ ಅಪ್ ಟು ಯು, ನಾಟ್ ಅಪ್ ಟು ಮೀ. ದಟ್ ಈಸ್ ಅಪ್ ಟು ಯು. ಆ್ಯಸ್ ಕ್ರಿಶ್ಚಿಯನ್ಸ್ ಚೂಸ್ ಕ್ರೈಸ್ಟ್ rather than choosing dung, something else. Choose Christ. ಕ್ರಿಸ್ತನನ್ನು ಆರಿಸ್ಕೊಳ್ಳಿ. ಸುಮ್ಮನೆ ಕ್ರಿಶ್ಚಿಯನ್ ಅಂತ ಬಾಯಿ ಬಿಟ್ಕೊಂಡು ತಿರುಗಬೇಡಿ. ಐ ಆಮ್ ಎ ಕ್ರಿಶ್ಚಿಯನ್, ಹುಟ್ಟು ಕ್ರಿಸ್ತ 20 ವರ್ಷದಿಂದ ಕ್ರಿಶ್ಚಿಯನ್, 70 ವರ್ಷದಿಂದ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ತಿರುಗಿ ಪ್ರಯೋಜನ ಇಲ್ಲ. 2026 ಮಾಡು ಇಲ್ಲವೇ ಮಡಿ. ಡೂ ಆರ್ ಡೈ. ಒಂದು ಸಗಣಿಗಾಗಿ ಬದುಕು, ಇಲ್ಲ ಕ್ರಿಸ್ತನಿಗಾಗಿ ಬದುಕು. ನೋಡೋಣ 2026 ನೀವು ಸಗಣಿ ಸಂಪಾದನೆ ಮಾಡ್ತೀರಾ, ಕ್ರಿಸ್ತನನ್ನು ಸಂಪಾದನೆ ಮಾಡ್ತೀರಾ ಅಂತ. ದಿಸ್ ಇಯರ್ 2026 ಐದರ್ ಯು ಶುಡ್ ಗೈನ್ ಕ್ರೈಸ್ಟ್ ಆರ್ ಡಂಗ್ ಆರ್ ದ ರಬಿಶ್ ಥಿಂಗ್ಸ್. ಇಟ್ ಈಸ್ ಅಪ್ ಟು ಯು. ಗಾಡ್ ಹ್ಯಾಸ್ ಗಿವನ್ ಯು ದ ಫ್ರೀಡಮ್. ಗಾಡ್ ಹ್ಯಾಸ್ ಗಿವನ್ ಯು ದ ಫ್ರೀಡಮ್. ನೌ ಯು ಮೇಕ್ ದ ಚಾಯ್ಸ್. ನೀವು ಆಯ್ಕೆ ಮಾಡ್ಕೊಳ್ಳಿ ಏನು ಆರಿಸ್ಕೋಬೇಕು ಅಂತ. ನೀವು ಆಯ್ಕೆ ಮಾಡ್ಕೋಬೇಕು. ನೋಡಿ, ನಮಗೆ ಇಸ್ರಾಯೇಲ್ ಜನರದು ಬೆಸ್ಟ್ ಎಕ್ಸಾಂಪಲ್ ದೇವರು ಇಟ್ಟಿದ್ದಾರೆ. ಆ ಇಸ್ರಾಯೇಲ್ ಜನರು 400 years ದೇವರ್ ಇನ್ ದ ಬಾಂಡೇಜ್ ಆಫ್ ಈಜಿಪ್ಷಿಯನ್. 400 ವರ್ಷಗಳು ಈಜಿಪ್ಟ್ ದೇಶದ ಗುಲಾಮತನದಲ್ಲಿದ್ದರು. ದೇವರು ಅವರನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದರು ಮೋಶೆಯ ನೇತೃತ್ವದಲ್ಲಿ. ಕರೆಕ್ಟಾ? ಎಸ್. ಕೇಳಿಸ್ಕೊಳ್ತಾ ಇದ್ದೀರಾ? ಎಸ್. ಓಕೆ, ನಾವೇನು ಕಲಿತಾ ಇದ್ದೀವಿ? ವಾಟ್ ಇಸ್ ದ ಸಬ್ಜೆಕ್ಟ್? ಪವರ್ ಆಫ್ ಸನ್ಶಿಪ್. ಪವರ್ ಆಫ್ ಸನ್ಶಿಪ್. ಅದಕ್ಕೆ ಇಸ್ರಾಯೇಲ್ರ ಕತೆ ಬೇಕಾ ನಮಗೆ? ಬೇಕು, ಬೇಕೇ ಬೇಕು. ನಮಗೆ ಕತೆ ಇದ್ರೇ ಅರ್ಥ ಆಗೋದು. ಯಾಕೆ ಅಂದರೆ ನಾವು ಆ ರೀತಿ ಆಗ್ಬಿಟ್ಟಿದ್ದೀವಿ. ನಮಗೆ ಕತೆ ಹೇಳಿದೆ, ನೇರವಾಗಿ ಹೇಳಿದರೆ ಇದ್ರೊಳಗೆ ಹೋಗಲ್ಲ, ಇದ್ರೊಳಗಡೆ ಹೋಗಲ್ಲ. ಬಿಕಾಸ್ ವಿ ಆರ್ ಸ್ಟಿಲ್ ಮಿಲ್ಕ್ ಸಕ್ಕಿಂಗ್ ಬೇಬೀಸ್. ವಿ ಆರ್ ಸಿಂಪ್ಲಿ ಸಿಟ್ಟಿಂಗ್ ಇನ್ ಬೇಬಿ ಸಿಟ್ಟಿಂಗ್ ಆ್ಯಂಡ್ ಸೇಯಿಂಗ್ ಹಲ್ಲೆಲೂಯಾ. ನಾವು ಬೇಬಿ ಸಿಟ್ಟಿಂಗಲ್ಲಿ ಕೂತ್ಕೊಂಡು ಹಾಲು ಕುಡ್ಕೊಂಡು ಹಲ್ಲೆಲೂಯಾ 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 ಹೇಳ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಕರೆಕ್ಟಾ? ಕರೆಕ್ಟ್ ಹೌದು ಅಲ್ಲ ಗೊತ್ತಾಗುತ್ತೆ. ಈಗ ಗೊತ್ತಾಗುತ್ತೆ. ನಾನು ಹೇಳ್ತಾ ನಿಮಗೆ ಗೊತ್ತಾಗುತ್ತೆ ನೀವು ಹಾಲು ಕುಡಿತಾ ಇದ್ದೀರಾ, ಗಟ್ಟಿ ಆಹಾರ ತಿಂತಾ ಇದ್ದೀರಾ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಿಜವಾಗಲೂ ಈ ಪವರ್ ಆಫ್ ಸನ್ಶಿಪ್, ಪುತ್ರತ್ವದ ಶಕ್ತಿ ಏನು ಎಂದು ಅರಿತುಕೊಳ್ಳದೆ ಬದುಕಿದರೆ ವಿ ವಿಲ್ ಬ್ರಿಂಗ್ ಇನ್ಸಲ್ಟ್ ಟು ಗಾಡ್. ದೇವರಿಗೆ ಅವಮಾನ ತರ್ತೀವಿ. ನಾವು ಅವಮಾನ ತರಬಾರ್ದು. ಲೈಕ್ ಪೀಪಲ್ ಆಫ್ ಇಸ್ರಾಯಲ್, ದೇವರವರನ್ನು ಮೋಶೆ ನೇತೃತ್ವದಲ್ಲಿ ಈಜಿಪ್ಟಿನ ಗುಲಾಮತನದಿಂದ ಹೊರಗಡೆ ಕರ್ಕೊಂಡು ಬಂದರು. ಯಾರ ಯೋಗ್ಯತೆಯಿಂದ ಕರ್ಕೊಂಡು ಬಂದರು? ಯಾರು ಪ್ರಾರ್ಥನೆ ಮಾಡಿದ್ದಕ್ಕೆ, ಯಾರು ಉಪವಾಸ ಮಾಡಿದ್ದಕ್ಕೆ? ಯಾರಾದರೂ ಹೇಳ್ತೀರಾ ಬೇಗ? ಅಬ್ರಹಾಮ್ ಉಪವಾಸ ಮಾಡಿದ್ನಾ? ಇಲ್ಲ, ದೇವರ ಕೃಪೆ. ಯಾರು ಉಪವಾಸ ಮಾಡಿದರು? ಯಾರು ಪ್ರಾರ್ಥನೆ ಮಾಡಿದರು? ಬೇಗ ಹೇಳಿ. ಯಾರೂ ಇಲ್ಲ. ಸುಳ್ಳು ಹೇಳಬಾರ್ದು. ಮೋಶೆ. ಯಾರು? ಮೋಶೆ ಉಪವಾಸ ಮಾಡಿದ್ದಕ್ಕೆ ಕರ್ಕೊಂಡು ಬಂದ್ರಾ? ಮತ್ತೆ ಯಾರೂ ಏನು ಮಾಡಿಲ್ಲ, ಆಯಿತಾ? ಇನ್ ದ ಫುಲ್ನೆಸ್ ಆಫ್ ಟೈಮ್. ಇಲ್ಲಿಗೆ ಓದಿದ್ರಲ್ಲ, ಕಾಲವು ಪರಿಪೂರ್ಣವಾದಾಗ. ಅಂದರೆ ಕಾಲ ಪರಿಪೂರ್ಣ ಆದಾಗ ಅಂದರೆ ಏನರ್ಥ? ಇನ್ ಗಾಡ್ಸ್ ಟೈಮಿಂಗ್ ಅಷ್ಟೇ, ಬೇರೆ ಏನೇ ಅಲ್ಲ. ಏನು ಚಿಂತೆ ಮಾಡಬೇಡಿ. ದೇವರೊಂದು ಟೈಮ್ ಫಿಕ್ಸ್ ಮಾಡ್ತಾರೆ ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ. ಈ ರಾತ್ರಿ ಇವತ್ತು ನೀವು ಇದು ಹೇಳಬೇಕು, ಕೇಳಿಸ್ಕೋಬೇಕು ಅಂತ ದೇವರೊಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ. ನಾನು ಹೇಳಬೇಕು ಅಂತ ನಿಮ್ಮ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಹೇಳಿ ಕೇಳಿಸ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂತ ಇನ್ನೊಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಾಲವು ಪರಿಪೂರ್ಣವಾದಾಗ ದೇವರೇನು ಮಾಡಿದರು? ಅವ್ರ ಇಚ್ಛೆ ಪ್ರಕಾರ ಇಸ್ರಾಯೇಲ್ ಜನರನ್ನು ಈಜಿಪ್ಟಿನ ಗುಲಾಮತನದಿಂದ ಹೊರಗಡೆ ಕರ್ಕೊಂಡು ಬಂದರು. ಕರ್ಕೊಬರ್ಬೇಕಾದ್ರೆ ಸುಮ್ಮನೆ ಹೇಳ್ಕೊಂಡು ಬಂದ್ರೆ ಅದ್ಭುತಗಳನ್ನ ಮಾಡಿದ್ರ?
ಅದ್ಭುತ ಮಾಡಿ ತೋರಿಸಿದರು. ಸಾಧಾರಣ ಅದ್ಭುತ ಅಲ್ಲ, ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿ ದೇವರು ತೋರಿಸಿದರು ಇಸ್ರಾಯೇಲ್ ಜನರ ಕಣ್ಮುಂದೆ. ಅಲ್ಲಿಂದ ಆ ಕೆಂಪು ಸಮುದ್ರವನ್ನು ದಾಟಿಸಿ ಅಲ್ಲೂ ಒಂದು ದೊಡ್ಡ ಅದ್ಭುತ ಮಾಡಿದರು. ಈಜಿಪ್ಟ್ ದೇಶದಲ್ಲಿ ಮಾಡಿದ 10 ಅದ್ಭುತ ಅಲ್ಲದೆ ಹೊರಗಡೆ ಕರ್ಕೊಂಡು ಬಂದ ನಂತರವೂ ಕೂಡ ಅವರ ಕಣ್ಣು ಮುಂದೆ ಅನೇಕ ಅದ್ಭುತಗಳನ್ನು ಮಾಡಿದರು. ಅದರಲ್ಲಿ ಮನ್ನಾ ಕೊಟ್ಟರು, ಅದ್ಭುತ ಅಲ್ವಾ? ಬಂಡೆಯಿಂದ ನೀರು ಕೊಟ್ಟರು, ಅದ್ಭುತ ಅಲ್ವಾ? ಕೆಂಪು ಸಮುದ್ರ ಇಬ್ಬಾಗವಾಗಿ ಮಧ್ಯದಲ್ಲಿ ಒಣಗಿದ ನೆಲದಲ್ಲಿ ದಾಟಿ ಹೋಗುವಂತೆ ಮಾಡಿದರು, ಅದ್ಭುತ ಅಲ್ವಾ? ಈಜಿಪ್ಟಿನವರ ಹೆಣಗಳು ನೀರಲ್ಲಿ ತೇಲುವಂತೆ ಮಾಡಿದರು, ಅದ್ಭುತ ಅಲ್ವಾ? ಅನೇಕ ಅದ್ಭುತವನ್ನು ದೇವರು ಮಾಡಿದರು. ಅದಾದಮೇಲೆ ದೇವರು ಅವರಿಗೆ ಆಜ್ಞೆಗಳನ್ನು ಕೊಟ್ಟರು, 10 ಆಜ್ಞೆಗಳು, 10 ಕಮ್ಯಾಂಡ್ಮೆಂಟ್ಸ್, ನಿಯಮಗಳನ್ನು ಕೊಟ್ಟರು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರಾಮಿಸ್ ಕೊಟ್ಟರು, ವಾಗ್ದಾನ ಕೊಟ್ಟರು. ವಾಗ್ದಾನ ಭೂಮಿ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ದೇವರು ಹೇಳಿದರು. ಎಲ್ಲದಕ್ಕಿಂತ ದೊಡ್ಡ ಒಂದು ಬ್ಲೆಸ್ಸಿಂಗ್ ಏನು ಗೊತ್ತಾ ಅವ್ರಿಗೆ ಸಿಕ್ಕಿದ್ದು? ಐ ವಿಲ್ ಬಿ ವಿತ್ ಯು, ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿ ದೇವರು ಅವ್ರ ಜೊತೆನಲ್ಲಿದ್ದರು. ಇಷ್ಟೆಲ್ಲ ಆದರೂ ಕೂಡ ಬೈಬಲ್ ಹೇಳುತ್ತೆ ಅವರು ದೇವರ ವಿಶ್ರಾಂತಿಯನ್ನು ತಲುಪಲಿಲ್ಲ. ದೇ ಡಿಡ್ ನಾಟ್ ಎಂಟರ್ ಇನ್ ಟು ಗಾಡ್ಸ್ ರೆಸ್ಟ್. ವೆರಿ ಬ್ಯಾಡ್, ವೆರಿ ಸ್ಯಾಡ್. They did not enter into that promised land which God prepared for them. ದೇವರು ಅವರಿಗಾಗಿ ಸಿದ್ಧಪಡಿಸಿಟ್ಟ ವಾಗ್ದಾನ ಭೂಮಿಗೆ ಅವರು ಬರಲಿಲ್ಲ. ದೇವರು ಅವರಿಗಾಗಿಟ್ಟಂಥ ವಿಶ್ರಾಂತಿ ಅವರು ಪಡ್ಕೊಳ್ಳಿಲ್ಲ. ದೇವರು ಅವ್ರನ್ನ ಜಯಶಾಲಿಗಳಾಗಿ ಬದುಕಬೇಕು ಅಂತ ಹೇಳಿದರು, ಅವರು ಸೋತ್ಕೊಂಡು ಬಂದರು. ಕಾರಣ ಏನು? ವಾಟ್ ಇಸ್ ದ ರೀಸನ್? ಗ್ರಂಬ್ಲಿಂಗ್ ಮಾಡ್ತಾಯಿದ್ರು. ಓಕೆ, ವೆರಿ ಗುಡ್. ಆಮೇಲೆ ದೇವರು ಯಾರು ಇಂದು ಪರಿಚಯ ಇರಲಿಲ್ಲ. ಓಕೆ, ಬೇರೆ ಕಾರಣ ಏನು? ಹೃದಯ ಕಠಿಣವಾಗಿತ್ತು, ಅವರ ಆಜ್ಞೆ ಪಾಲಿಸಲಿಲ್ಲ. ಯಾಕೆ ಪಾಲಿಸಲಿಲ್ಲ? ವಿಶ್ವಾಸ ಇರಲಿಲ್ಲ, ಅವಿಶ್ವಾಸ. ಓಕೆ, ನೀವು ಯಾರು ಹೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದರಿಂದ ನಾನೇ ಹೇಳಿಬಿಡ್ತೀನಿ. ಹೇಳ್ತೀರಾ? ಈ ಥರ ಎಲ್ಲ ಹೇಳೋದು ಯಾಕೆ ಗೊತ್ತಾ? ನಿಮಗೆ ಸ್ವಲ್ಪ ರೋಷ ಬರಲಿ ಅಂತ. ನನ್ನ ಮೇಲಲ್ಲ, ಬೈಬಲ್ ಮೇಲೆ. ಇವನು ಬೈಬಲ್ ಓದಿಯಲ್ಲ ಹೀಗೆಲ್ಲ ಮಾತಾಡ್ತಾ ಇರೋದು, ನಾನು ಓದ್ತೀನಿ, ಅದು ಬರಬೇಕು. ನೀವು ಓದಿ, ನೀವು ಓದಬೇಕು ಅಂತಲೇ ನಾನು ಹೇಳ್ತಾ ಇರೋದು. ನೀವು ಓದಿ ಡಮ್ಮಿ ಆಗಿರಬೇಡಿ, ಸ್ಲೇವ್ ಆಗಿಬಿಡ್ತೀರಿ. ಯಾರಿಗೋ ಯಾವುದೋ ಕರಿಸ್ಮ್ಯಾಟಿಕ್ ಬ್ರದರ್ಗೆ ಸ್ಲೇವ್ ಆಗಿಬಿಡ್ತೀರಿ, ಯಾವುದೋ ರಿಟ್ರೀಟ್ ಸೆಂಟರ್ಗೆ ಸ್ಲೇವ್ ಆಗಿಬಿಡ್ತೀರಿ. ಕಮ್ ಔಟ್ ಆಫ್ ದಟ್ ಸ್ಲೇವರಿ. ಯೇಸು ಬಂದಿದ್ದು ಸ್ಲೇವರಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ. ಯು ಶುಡ್ ನಾಟ್ ಬಿ ಸ್ಲೇವ್ ಟು ಎನಿಬಡಿ. ಒಬ್ಬ ದೇವರ ಮಗ ಸ್ಲೇವ್ ಆಗಬಾರ್ದು, ಸ್ಲೇವ್ ಆಗಬಾರ್ದು. ನಾವಿವತ್ತು ಎಲ್ಲದಕ್ಕೂ ಸ್ಲೇವ್ ಆಗಿ ಬದುಕ್ತಾ ಇದ್ದೀವಿ ಒಂದು ರೀತಿಯಲ್ಲಿ. ಹೆದರ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೂ ಹೆದರಿಕೆ, ಪ್ರಾರ್ಥನೆ ಮಾಡದೆ ಇರಲಿಕ್ಕೂ ಹೆದರಿಕೆ. ಕರೆಕ್ಟಾ? ಭಾನುವಾರ ಚರ್ಚಿಗೆ ಹೋದರೂ ಭಯನೇ, ಹೋಗದೆ ಇದ್ರೂ ಭಯನೇ ಅಲ್ವಾ? ಹಾಂ. ಕನ್ಫೆಷನ್ ಮಾಡಲಿಕ್ಕೂ ಹೆದರಿಕೆ, ಮಾಡದೆ ಇರಲಿಕ್ಕೂ ಹೆದರಿಕೆ. ಪರಮಪ್ರಸಾದ ತಗೊಳ್ಳಿಕ್ಕೂ ಹೆದರಿಕೆ ಕೆಲವರಿಗೆ, ತಗೊಳ್ಳದೆ ಇದ್ರೂ ಏನಾಗುತ್ತೋ ಅಂತಲೂ ಹೆದರಿಕೆ. ಎಷ್ಟು ಕಷ್ಟ ನಮ್ಮ ಜೀವನ ನೋಡಿ. ಆ್ಯಂಡ್ ವಿ ಆರ್ ಕ್ರಿಶ್ಚಿಯನ್ಸ್. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಾ? ಆ ಇಸ್ರಾಯೇಲ್ ಜನರು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಬದುಕಿಲ್ಲ, ಅವಿಶ್ವಾಸಿಗಳಾದರು, ಮರುಭೂಮಿಯಲ್ಲಿ ಸತ್ತು ಹೆಣಗಳಾದರು. ಅವರ ಮುಂದೆ ಅಷ್ಟು ಅದ್ಭುತ ಆದರೂ ಕೂಡ, ದೇವರು ಅದ್ಭುತ ಮಾಡಿದರೂ ಕೂಡ ಆ ದೇವರ ಜೊತೆಗೆ ಅವರು ನಡೆದಿಲ್ಲ. ವಾಗ್ದಾನ ಭೂಮಿ ಸೇರಲಿಲ್ಲ, ದೇವರ ವಿಶ್ರಾಂತಿ ಅವ್ರಿಗೆ ಸಿಗಲಿಲ್ಲ. ವಾಟ್ ಈಸ್ ದ ರೀಸನ್? ರೀಸನ್ ಏನು ಗೊತ್ತಾ? ಅದೇ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಕೂಡ. ರೀಸನ್ ಏನು ಕೇಳಿದರೆ, ಅವರು ಈಜಿಪ್ಟಿನ ಗುಲಾಮತನದಿಂದ ದೇವರು ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದು ನಿಜ, ಆದರೆ ಅವರ ಹೃದಯ ಚೇಂಜ್ ಆಗಿಲ್ಲ. ಅವರ ಹೃದಯದಿಂದ ಈಜಿಪ್ಟ್ ಹೊರಗಡೆ ಹೋಗಿಲ್ಲ. ಅವರ ಹೃದಯದಿಂದ ಏನು ಹೊರಗಡೆ ಹೋಗಿಲ್ಲ? ಈಜಿಪ್ಟ್ ಹೊರಗಡೆ ಹೋಗಲಿಲ್ಲ. ಅವರ ಮನಸ್ಸು ಒಳಗಡೆ ಈಜಿಪ್ಟೇ ಇತ್ತು. ನಮಗೆ ಅಲ್ಲಿ ಮಾಂಸ ಸಿಗ್ತಾ ಇತ್ತು, ನಮಗೆ ಈಜಿಪ್ಟಲ್ಲಿ ಸಮಾಧಿ ಇತ್ತು. ಈಜಿಪ್ಟಲ್ಲಿ ಏನಿತ್ತು? ಸಮಾಧಿ ಇತ್ತು. ಕೆಲವರು ಸಮಾಧಿಗಾಗಿ ಬದುಕೋರಿದ್ದಾರೆ. ನಾವು ಇಲ್ಲಿಂದ ಎಲ್ಲೂ ಸಮಾಧಿ ಸಿಕ್ಕಿಲ್ಲ ಅಂದರೆ ಕಷ್ಟ ಅಲ್ವಾ? ಸಮಾಧಿಗಾಗಿ ಬದುಕೋ ಕ್ರೈಸ್ತರಿದ್ದಾರೆ ನಮ್ಮಲ್ಲಿ. ಸಮಾಧಿ ಕ್ರೈಸ್ತರು ಕೆಲವರಿದ್ದಾರೆ, ಅವ್ರಿಗೆ ಸಮಾಧಿ ಮಾತ್ರ ಸಾಕು, ಸ್ವರ್ಗ ಬೇಡ. ಏನು ಸಾಕು? ಸಮಾಧಿ.
ಸಿ ವಾಟ್ ಎ ಫೂಲಿಶ್ನೆಸ್ ಅಲ್ವಾ? ಸಮಾಧಿಗಾಗಿ ಬದುಕೋ ಕ್ರೈಸ್ತರು, ಇನ್ಸಲ್ಟ್ ಟು ಗಾಡ್. ಕ್ರಿಸ್ತನಿಗಾಗಿ ಬದುಕಬೇಕು ಕ್ರಿಶ್ಚಿಯನ್ಸ್ ಅಂದರೆ, ಸಮಾಧಿಗಾಗಿ ಅಲ್ಲ ಬದುಕೋದು. ಸಮಾಧಿಗಾಗಿ ಬದುಕೋರು ಸತ್ತವರು, ಆತ್ಮದಲ್ಲಿ ಸತ್ತವರು ಸಮಾಧಿಗಾಗಿ ಬದುಕ್ತಾರೆ. ಆತ್ಮದಲ್ಲಿ ಜೀವ ಪಡ್ಕೊಂಡವರು ಜೀವ ಕೊಟ್ಟ ಕ್ರಿಸ್ತನಿಗಾಗಿ ಬದುಕ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಒಂದಾದವನು ಸಮಾಧಿಯನ್ನು ದಾಟಿದವನಾಗಿರ್ತಾನೆ. ಅವನಿಗೆ ಸಮಾಧಿ ಆಗಬೇಕು. ಯೇಸು ಸ್ವಾಮಿ ಏನು ಹೇಳ್ತಾರೆ? ನನ್ನಲ್ಲಿ ವಿಶ್ವಾಸ ಇಟ್ಟವನು ಸತ್ತರೂ ಜೀವಿಸುವನು ಅಂತ ಹೇಳಿದ್ದಾರೆ. ಕರೆಕ್ಟಾ? ಓಕೆ. ಇನ್ನೊಂದು ಕಡೆ ಅಲ್ಲೇ ಹೇಳಿದ್ದಾರೆ, ನನ್ನಲ್ಲಿ ವಿಶ್ವಾಸ ಇಟ್ಟನೆಂದರೆ ಅವನೆಂದಿಗೂ ಸಾಯೋದಿಲ್ಲ. ಇಲ್ಲಿ ಸಮಾಧಿ ವಿಷಯ ಎಲ್ಲಿ ಬಂತ ಅವಾಗ? ಹಲೋ, ರಿಚುವಲ್, ಓನ್ಲಿ ರಿಚುವಲ್ ಅಲ್ಲ. ಈಸ್ ಇಟ್ ಮ್ಯಾಂಡೇಟ್ರಿ? ಅದು ಆಮೇಲೆ ನೋಡೋಣ. ಈಗ ನಾವು ವಿಷಯಕ್ಕೆ ಮಾತ್ರ ಬರೋಣ. ನೀವು ಹೇಳಿದಾಗೆ ಕರೆಕ್ಟ್. ಬೇರೆ ಕಡೆ ಹೋಗುತ್ತೆ, ಆ ಕಡೆ ಹೋಗೋದು ಬೇಡ. ಇಸ್ರಾಯೇಲ್ ಜನರು ಅಂದರೆ ಅವ್ರು ಹೇಳ್ತಾ ಇದ್ರಲ್ಲ, ನಮಗೆ ಈಜಿಪ್ಟಿನಲ್ಲಿ ಸಮಾಧಿ ಇರಲಿಲ್ಲ ಅಂತ ಇಲ್ಲಿ ಕರ್ಕೊಂಡು ಬಂದ್ಯಾ, ಸಮಾಧಿ ಇಲ್ದಿರೋ ಜಾಗದಲ್ಲಿ ಮರುಭೂಮಿಲಿ ಯಾವುದೋ ಹೆಣಗಳು ತಿನ್ಕೊಂಡು ಹೋಗಲಿ ಅಂತ, ಯಾವುದೋ ಪ್ರಾಣಿಗಳು ನಮ್ಮನ್ನು ತಿನ್ನಲಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ ಮೋಶೆ ಅಂತ ಮೋಶೆಗೆ ಬೈದರು. ಕರೆಕ್ಟಾ? ಹಾಂ, ಈಜಿಪ್ಟಲ್ಲಿ ಇದ್ದಿದ್ರೆ ನಮಗೊಂದು ಸಮಾಧಿ ಸಿಗ್ತಾ ಇತ್ತು, ಗೋರಿ ಥರದ್ದು, ಪಿರಮಿಡ್. ಹಾಂ, ಪಿರಮಿಡ್ ಅಲ್ಲ, ಮಮ್ಮಿ ಒಳಗಡೆ ಇಡೋದಲ್ಲ. ಹಾಂ, ನಮ್ಮನ್ನು ತಗೊಂಡೋಗಿ ಸೇಫ್ ಆಗಿ ಒಳ್ಳೆ ಗುಹೆ ಒಳಗಡೆ ಇಡ್ತಾ ಇದ್ರು, ಸುಗಂಧ ತೈಲ ಎಲ್ಲ ಹಾಕಿ. ಇಲ್ಲಿ ಮರುಭೂಮಿಯಲ್ಲಿ ಬಿದ್ದು ಸತ್ತೋದ್ರಿ, ಪ್ರಾಣಿಗಳು ಬಂದು ತಿನ್ಕೊಂಡು ಹೋಗುತ್ತೆ. ನಮಗೆ ಈಜಿಪ್ಟೇ ಚೆನ್ನಾಗಿತ್ತು. ಅಲ್ಲಿ ಆಗಿದ್ರೆ ಸಮಾಧಿ ಸಿಗ್ತಾ ಇತ್ತು, ಅಲ್ಲಿ ಆದರೆ ಮಾಂಸ ಸಿಗ್ತಾ ಇತ್ತು, ಅಲ್ಲಿ ಆದರೆ ನಾವು ಚೆನ್ನಾಗಿರ್ತಾ ಇದ್ವಿ. ಇಲ್ಲಿ ಕರ್ಕೊಂಡು ಬಂದ ಮೋಶೆ ಈಗ ಉದ್ದಾಟ. ಕಾರಣ, ಅವರ ಹೃದಯದ ಒಳಗಡೆ ಈಜಿಪ್ಟ್ ಸೇರ್ಕೊಬಿಟ್ಟಿತ್ತು. ದೇವರವರಿಗೆ ಆಜ್ಞೆ ಕೊಟ್ಟರು, ನಿಯಮ ಕೊಟ್ಟರು, ಏನೇ ಕೊಟ್ಟರು, ಒಳಗಡೆ ಇರುವ ಈಜಿಪ್ಟ್ ಹೊರಗಡೆ ಹೋಗ್ತಾ ಇಲ್ಲ. ಆದ್ದರಿಂದ ಏನಾದರೂ ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಟಿದ್ರು, ಮೋಶೆಗೆ ವಿರುದ್ಧವಾಗಿ ಗೊಣಗುಟ್ಟಿದ್ರು. ವಾಗ್ದಾನ ಭೂಮಿ ಸೇರಲಿಲ್ಲ, ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗಿಲ್ಲ, ಶತ್ರುಗಳಿಗೆ ವಿರುದ್ಧ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗಲಿಲ್ಲ. ಎಲ್ಲದಕ್ಕಿಂತ ದೊಡ್ಡ ನಷ್ಟ ಏನು? ಆ ಪ್ರಾಮಿಸ್ಡ್ ಲ್ಯಾಂಡಿಗೆ ಇಬ್ಬರು ಬಿಟ್ಟರೆ ಬೇರೆ ಯಾರು ಎಂಟ್ರಿ ಕೊಟ್ಟಿಲ್ಲ. ಯಾರಿಬ್ಬರು? ಕಾಲೇಬ ಮತ್ತು ಜೋಶುವ. ಓನ್ಲಿ 2 ಪೀಪಲ್, ಇಬ್ಬರು ಮಾತ್ರ ಹೋದ್ರಂತೆ ವಾಗ್ದಾನ ಭೂಮಿಗೆ. ಎಷ್ಟು ಲಕ್ಷ ಜನ ಬಂದಿದ್ದು ಈಜಿಪ್ಟಿನ ಗುಲಾಮತನದಿಂದ ಹೊರಗಡೆ ಬಂದಾಗ? 5 ಲಕ್ಷ. ಎಷ್ಟು ಜನ? ಎಷ್ಟು ಲಕ್ಷ ಹೇಳಿ ಬೇಗ? 5.5 ಲಕ್ಷ. 6 ಲಕ್ಷ. ಈ 6 ಲಕ್ಷ ಲೆಕ್ಕ ಹೇಗೆ ಗೊತ್ತಾ ನಿಮಗೆ? ಅಬೌಟ್ 20 years, ಓಕೆ, ಓನ್ಲಿ ಮೇಲ್, ನೋ ಫೀಮೇಲ್. 20 ವರ್ಷ ಮೇಲ್ಪಟ್ಟ ಗಂಡಸರು ಮಾತ್ರ ಲೆಕ್ಕ. 20 ವರ್ಷದ ಒಳಗಡೆ ಇರತಕ್ಕಂಥ ಗಂಡಸರು ಲೆಕ್ಕ ಇಲ್ಲ, ಹೆಂಗಸರು ಲೆಕ್ಕ ಇಲ್ಲ. ಹೆಂಗಸರು ಲೆಕ್ಕನೇ ಇಲ್ಲ. 20 ವರ್ಷದ ಮೇಲ್ಪಟ್ಟ ಗಂಡಸರು ಅಂದಮೇಲೆ ಒಂದು ಜೋಡಿ ಇದ್ದೇ ಇರುತ್ತೆ. ಇನ್ನು ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಟೋಟಲ್ ಸುಮಾರು ಒಂದು 20-30 ಲಕ್ಷ ಬಂದಿರ್ಬೋದಾ, ಹೆಚ್ಚು ಕಡಿಮೆ? ಹೌದು. ಸೇರಿದವರು ಎಷ್ಟು ಜನ? ಇಬ್ಬರು. ನೋಡೋಣ, ನೈಟ್ ವಿಜಿಲ್ಗೆ ಇಷ್ಟು ಜನ ಬಂದಿದ್ದೀರಿ, ಅದು ಎಷ್ಟು ಜನ ಸೇರ್ತಿರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿಮಗೆ ಗ್ಯಾರಂಟಿ ಇಲ್ಲ ಅಂದರೆ ಅಷ್ಟೇ. ಇಲ್ಲಿ ಯಾರೋ ಪ್ರಾರ್ಥನೆ ಮಾಡಿ ನಿಮ್ಮನ್ನು ದಾಟಿಸ್ತಾರಂದರೆ ಅದರಷ್ಟು ವಂಚನೆ ಯಾವುದೂ ಇಲ್ಲ. ನೀನು ಹೋದೆ ಅಷ್ಟೇ. ಇಲ್ಲಿ ಯಾರು ದಾಟಿಸಲ್ಲ. ಆಮೇಲೆ ಅವರೇ ದಾಟೋದು ಕಷ್ಟ, ನಿನ್ನ ದಾಟಿಸೋದೆಲ್ಲಿ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಇವತ್ತು ಇದೇ ಈಜಿಪ್ಟ್ ಒಳಗಡೆ ಇಟ್ಕೊಂಡು ಕೂತ್ಕೊಂಡ್ರೆ ಕ್ರಿಸ್ತನನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಯಾವುದು ಈಜಿಪ್ಟ್? ನಮ್ಮ ಒಳಗಡೆ ಈ ಲೋಕನೇ ಒಂದು ಈಜಿಪ್ಟ್. ಈ ಲೋಕನೇ ಈಜಿಪ್ಟ್. ಈ ಲೋಕ ಎಂಬ ಈಜಿಪ್ಟ್ ಒಳಗಡೆ ಇದೆಯಾ? ಇದೆ. ಅವರು ಧ್ಯಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಮಾಡಿ ನೋಡಿದ್ರೆ ಮನೆ ಕಟ್ಟಿಸಿದ್ರು. ಅವರು ಅಲ್ಲಿ ಧ್ಯಾನಕ್ಕೆ ಹೋದ ಮೇಲೇ ಮಗಂದು ಮದುವೆ ಆಗಿತ್ತು, ಗೊತ್ತಾ? ಇವರು ಬ್ಯಾಗ್ ಎತ್ಕೊಂಡು ಹೋಗ್ತಾರೆ ಮತ್ತೆ ಮಗಳು ಮದುವೆ ಆಗ್ಲಿಕ್ಕೋಸ್ಕರ. ಈಜಿಪ್ಟ್ ಇದೆಯಾ ಒಳಗಡೆ? ಇದೆ.
ಅವ್ರು ಅಲ್ಲಿ ಧ್ಯಾನಕ್ಕೆ ಹೋದ್ಮೇಲೆ ಅವ್ರದ್ದು ವೀಸಾ ಎಲ್ಲ ಓಕೆ ಆಗಿ UK ಶಿಫ್ಟ್ ಆಗಿದ್ದು ಧ್ಯಾನಕ್ಕೆ ಹೋದ್ಮೇಲೆ ಆ ಬ್ರದರ್ ತಲೆ ಮೇಲೆ ಕೈ ಇಟ್ಟ ಮೇಲೇ ಅವ್ರು ಬಿದ್ದು ಎದ್ದ ತಕ್ಷಣ ಫ್ಲೈ ಆದರು. ಅದಕ್ಕೆ ಬೇಗ ಓಡ್ತೀವಿ ನಾವು. ಓಡ್ತೀವಾ? ಹೌದು. ಈಜಿಪ್ಟ್ ಇದೆಯಾ ಒಳಗಡೆ? ಇದೆ. ವಾಗ್ದಾನ ಭೂಮಿ ಸೇರೋಕ್ಕಾಗಲ್ಲ ಈಜಿಪ್ಟ್ ಇದ್ರೆ, ಆಯಿತಾ? ಇದು ಡೇಂಜರಸ್ ವಿಷಯ. ಅಂದರೆ ದೇವರು ಅವರನ್ನು ಆ ಒಂದು ನದಿ ದಾಟಿಸಿ, ಕೆಂಪು ಸಮುದ್ರ ದಾಟಿಸಿ ಮಕ್ಕಳನ್ನಾಗಿ ಮಾಡಿಕೊಂಡ್ರು. ಅವರು ಯಾರು ಕೂಡ ಅಪ್ಪನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಗಾಡ್ ಹೂ ಡೆಲಿವರ್ಡ್ ದೆಮ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ಫೇರೋ. ಫರೋಹನ ಕೈಯಿಂದ ಆಡಳಿತದಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬಂದಂಥ ಆ ದೇವರನ್ನು, ಆ ತಂದೆಯಾದ ದೇವರನ್ನು ಆ ಇಸ್ರಾಯೇಲ್ ಜನರು ಏನು ಮಾಡಲಿಲ್ಲ? ಅರ್ಥ ಮಾಡಿಕೊಳ್ಳಲಿಲ್ಲ. ಆದುದರಿಂದಲೇ ಅವರ ಹೃದಯದ ಒಳಗಡೆ ಇದ್ದ ಈಜಿಪ್ಟ್ ಹೋಗಿಲ್ಲ. ಈಜಿಪ್ಟ್ ಯಾಕೆ ಹೋಗಿಲ್ಲ ಕೇಳಿದರೆ ದೇವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನೊಂದು, ದೇವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ವ್ಯವಸ್ಥೆ ಇತ್ತ ಕೇಳಿದರೆ ನಮಗಿದ್ದಷ್ಟು ವ್ಯವಸ್ಥೆ ಅವರಿಗಿರಲಿಲ್ಲ. ನಮಗಿದ್ದಷ್ಟು ಅನುಕೂಲ ಅವರಿಗಿಲ್ಲ. ನಮಗೆ ಈ ಹಳೆ ಒಡಂಬಡಿಕೆ ಇದೆ, ಹೊಸ ಒಡಂಬಡಿಕೆ ಇದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರು ನಮಗೆ ಪವಿತ್ರ ಆತ್ಮ ಅವರನ್ನು ಕೊಟ್ಟಿದ್ದಾರೆ. ಯಾರನ್ನ ಕೊಟ್ಟಿದ್ದಾರೆ? ಪವಿತ್ರ ಆತ್ಮ ಅವರನ್ನು ಕೊಟ್ಟಿದ್ದಾರೆ. ಈಗ ಪವಿತ್ರಾತ್ಮ ನಿಮ್ಮಲ್ಲಿದ್ದಾರಾ? ಏನು ಮಾಡ್ತಾ ಇದ್ದಾರೆ? ನಿದ್ರೆ ಆದರೆ ಪರವಾಗಿಲ್ಲ, ಗಾರ್ಡನ್ ನಿದ್ರೆ ಆದರೆ ಕಷ್ಟ. ಇದ್ದಾರಾ? ಹೋಗಲಿ, ಇದ್ದಾರಾ? ಕೆಲವು ಟೈಮ್ ಮನೇಲಿ ಕೆಲವರು ಸುಳ್ಳು ಹೇಳ್ತಾರೆ. ಅಪ್ಪ ಇದ್ದಾರಾ ಮನೇಲಿ? ಹಾಂ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ಅಪ್ಪನೂ ಇಲ್ಲ, ಯಾರೂ ಇಲ್ಲ, ಅಲ್ಲಿ ಇರೋದಿಲ್ಲ ಅಲ್ವಾ? ನಿಮ್ಮ ಯಜಮಾನ್ರು ಇದ್ದಾರಾ ಮನೇಲಿ? ಇಲ್ಲ, ಅವರು ತುಂಬ ನಿದ್ರೆ ಮಾಡ್ತಾ ಇದ್ದಾರೆ, ಸುಸ್ತಾಗಿದೆ. ಯಜಮಾನ್ರು ಎಲ್ಲಿರ್ತಾರೆ? ಎಲ್ಲೋ ಬಾರಲ್ಲಿ ಇರ್ತಾರೆ. ಅಲ್ಲಿಂದ ಫೋನ್ ಮಾಡಿ ಹೇಳಿರ್ತಾರೆ ಹೆಂಡ್ತಿಗೆ, ಯಾರಾದರೂ ಕೇಳಿದರೆ ಮನೇಲಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳು ಅಂತ. ಅದೇ ರೀತಿ ನೀವು ಪವಿತ್ರಾತ್ಮರು ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಅರ್ಥ ಆಗಿಲ್ಲ ಅನ್ಸುತ್ತೆ ಕೆಲವರಿಗಲ್ಲ. ಪವಿತ್ರಾತ್ಮರು ಬಾರಲ್ಲಿ ಇರ್ತಾರೆ ಅಂತಲ್ಲ ಹೇಳಿದ್ದು, ಪವಿತ್ರಾತ್ಮರು ಎಲ್ಲೋ ಒಂದು ಕಡೆ ಇರ್ತಾರೆ, ಇಲ್ಲಿ ಇರೋದಿಲ್ಲ. ನಿಮ್ಮನ್ನು ಕೇಳಿದಾಗ ನೀವು ಪವಿತ್ರಾತ್ಮರು ಇದ್ದಾರೆ ಕೇಳಿದರೆ ಇದ್ದಾರೆ. ಎಲ್ಲಿದ್ದಾರೆ? ಹಲೋ, without Holy Spirit also you can do good things. By doing good things you feel that Holy Spirit is there. Yes. ಆಗಲಿ ಅಂದರೆ ಹೋಲಿ ಸ್ಪಿರಿಟ್ ಬರೋದಕ್ಕಿಂತ ಮುಂಚೆ ಯಾರು ಗುಡ್ ಥಿಂಗ್ಸ್ ಮಾಡಲ್ಲ. ಹಾಗೆ ಹೇಳಬಾರ್ದು. ಎಷ್ಟೋ ಜನ ಪವಿತ್ರಾತ್ಮ ಯಾರು ಅಂತ ಗೊತ್ತಿಲ್ಲದೆ ಇರೋರು, ಎಷ್ಟೋ ಅನ್ಯ ಧರ್ಮದವರು ಒಳ್ಳೆ ಕೆಲಸ ಮಾಡ್ತಾರೆ. ಅದರ ಅರ್ಥ ಎಲ್ಲರಲ್ಲೂ ಪವಿತ್ರಾತ್ಮ ಇದ್ದಾರೆ ಅಂತನಾ? ಪವಿತ್ರಾತ್ಮ ಬಂದಿರೋದು ಒಳ್ಳೆ ಕೆಲಸ ಮಾಡಿಸ್ಲಿಕ್ಕ ಅಲ್ಲ. ಪವಿತ್ರಾತ್ಮ ಬಂದಿರೋದು ಒಂದೇ ಒಂದು ಕೆಲಸ, ದೇವರ ಕೆಲಸ ಮಾಡಿಸ್ಲಿಕ್ಕೆ. He will do God's work through you. He will do the work of Christ through you. Not good work or bad work. God's work. ಓಕೆ, ಗಿಫ್ಟ್ ಆಮೇಲೆ ಹೋಗೋಣ. ವಿಷಯದಲ್ಲೇ ಸ್ವಲ್ಪ ಇದ್ದರೆ ನಾವು ಸ್ವಲ್ಪ ಕಲಿಬೋದು. ಓಕೆ, ಇಸ್ರಾಯೇಲ್ ಜನರು ಯಾಕೆ ವಾಗ್ದಾನ ಭೂಮಿಗೆ ಹೋಗಿಲ್ಲ? ಅವರ ಒಳಗಡೆ ಈಜಿಪ್ಟ್ ಇದ್ದಿದ್ದರಿಂದ ಅವರಿಗೆ ಲೋಕನ ಜಯಿಸ್ಲಿಕ್ಕಾಗಿಲ್ಲ. ಅಂದರೆ ಶತ್ರುಗಳನ್ನು ಜಯಿಸ್ಲಿಕ್ಕಾಗಿಲ್ಲ, ವಾಗ್ದಾನ ಭೂಮಿಗೆ ಹೋಗ್ಲಿಕ್ಕಾಗಿಲ್ಲ, ವಿಶ್ವಾಸದ ಜೀವನ ಜೀವಿಸ್ಲಿಕ್ಕಾಗಿಲ್ಲ, ದೇವರ ಆಜ್ಞೆಗಳನ್ನು ನಿಯಮಗಳನ್ನು ಅನುಸರಣೆ ಮಾಡಲಿಕ್ಕಾಗಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮಗೆ ಆಗುವ ಹಾಗೆ ದೇವರು ಏನು ಮಾಡಿದ್ದಾರೆ ಗೊತ್ತಾ? ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗಾಡ್ ಮೇಡ್ ಅಸ್ ಎ ಪ್ರಾವಿಷನ್ to inherit the kingdom of God, to overcome the world, to defeat sin and to overcome Satan, to stand firm in faith and enter into God's rest by giving us the Holy Spirit. ದೇವರು ನಮಗೆ ಈ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಪವಿತ್ರಾತ್ಮನನ್ನು ಕೊಡೋದ್ರ ಮುಖಾಂತರ ದೃಢವಾಗಿ ನಿಲ್ಲಲಿಕ್ಕೆ, ಸೈತಾನನ ವಿರುದ್ಧ ಯುದ್ಧ ಮಾಡಲಿಕ್ಕೆ, ಜಯಿಸಲಿಕ್ಕೆ, ಪಾಪವನ್ನು ಜಯಿಸಲಿಕ್ಕೆ, ವಿಶ್ವಾಸದ ಜೀವನ ಜೀವಿಸಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರನ್ನು ಕೊಡುವುದರ ಮುಖಾಂತರ? ಪವಿತ್ರಾತ್ಮ ಅವರನ್ನು ಕೊಡೋದ್ರ ಮುಖಾಂತರ. ಓಕೆ, ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರನ್ನು ಪಡ್ಕೊಂಡು ನಾವು ಸುಮ್ಮನೆ ಇದ್ದರೆ ಪ್ರಯೋಜನವೇ ಇಲ್ಲ.
ಪವಿತ್ರಾತ್ಮರನ್ನ ಪಡ್ಕೊಂಡಾದ್ಮೇಲೆ ವಾಟ್ ಈಸ್ ನೆಕ್ಸ್ಟ್? ಆಫ್ಟರ್ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್ ವಾಟ್ ಈಸ್ ನೆಕ್ಸ್ಟ್? ಪವಿತ್ರಾತ್ಮರನ್ನ ಪಡ್ಕೊಂಡಾದ್ಮೇಲೆ ಮುಂದೆ ಏನು? ಮುಂದೆ ಒಂದೇ ಕೆಲಸ, ಏನು ಗೊತ್ತಾ? ನೋಯಿಂಗ್ ಕ್ರೈಸ್ಟ್, ಆ್ಯಂಡ್ ಆ್ಯಸ್ ಯು ನೋ ಕ್ರೈಸ್ಟ್ ವಾಟ್ ಯು ವಿಲ್ ಗೈನ್? ಯು ವಿಲ್ ಗೈನ್ ಕ್ರೈಸ್ಟ್. ಆಗ ದ ಮೋರ್ ಯು ಗೈನ್ ಕ್ರೈಸ್ಟ್ ಯು ವಿಲ್ ಬಿಕಮ್ ಕ್ರಿಶ್ಚಿಯನ್. ನಾವು ಕ್ರಿಸ್ತನನ್ನು ಸಂಪಾದನೆ ಮಾಡ್ತಾ ಮಾಡ್ತಾ ನಾವು ಯಾರಾಗ್ತೀವಿ? ಹೆಚ್ಚು ಹಣ ಸಂಪಾದನೆ ಮಾಡಿದರೆ ನಮ್ಮನ್ನು ಏನಂತ ಕರೀತಾರೆ? ಹೆಚ್ಚು ಕಳ್ತನ ಮಾಡ್ತಾ ಮಾಡ್ತಾ ನಮ್ಮನ್ನು ಏನಂತ ಕರೀತಾರೆ? ಕರೆಕ್ಟಾ? ಹೆಚ್ಚು ಕುಡಿದು 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 ಲಾಸ್ಟಿಗೆ ನಮ್ಮನ್ನು ಏನಂತ ಕರೀತಾರೆ? ಹಾಂ. ಹೆಚ್ಚು ಕ್ರಿಸ್ತನನ್ನು ಸಂಪಾದನೆ ಮಾಡಿದರೆ ನಮ್ಮನ್ನು ಏನಂತ ಕರೀತಾರೆ? ಕ್ರಿಸ್ತ ಅಂತ ಕರೀತಾರೆ, ಕ್ರೈಸ್ತ ಕರೀತಾರಾ? ಇವತ್ತು ಹಾಗೆ ಕರೀತಾ ಇದ್ದಾರೆ ನಮ್ಮನ್ನು? ಕರೆಕ್ಟಾಗಿ ಹೇಳಿ. ನಾನು ಹೇಳಿದ ಎಕ್ಸಾಂಪಲ್ಗೆ ಕನೆಕ್ಟ್ ಮಾಡಿ ಹೇಳಿ. ಹೆಚ್ಚು ಕಳ್ತನ ಮಾಡಿ 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 ಲಾಸ್ಟಿಗೆ ಅವನ್ನ ನಾವೇನಂತೀವಿ? ಕಳ್ಳ ಅಂತೀವಿ. ಕುಡಿದು 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 ಕೊಲೆ ಮಾಡಿ 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 ಕೊಲೆಗಾರ ಅಂತೀವಿ. ಕರೆಕ್ಟಾ? ಇದೆಲ್ಲ ನಾವು ಹೇಳ್ತೀವಿ. ಕ್ರಿಶ್ಚಿಯನ್ ಅಂತ ಕರಿಬೇಕಾದ್ರೆ ಹೆಂಗೆ ಕರೀತಾರೆ? ನಾವು ಹೆಚ್ಚು ಕ್ರಿಸ್ತನನ್ನು ಸಂಪಾದನೆ ಮಾಡಿ 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 ಕ್ರಿಸ್ತನನ್ನು ಸಂಪಾದನೆ ಮಾಡಿ 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 ನಮ್ಮ ಆ ಜೀವನ ನೋಡಿ ಈಸ್ ಎ ಕ್ರಿಶ್ಚಿಯನ್ ಅಂತ ಹೇಳ್ತಾರಾ? ಹಾಗೆ ಹೇಳ್ತಾರಾ? ಅಥವಾ ನಮ್ಮ ಮನೆ ಮೇಲೆ ನೇತಾಕೊಂಡ್ರೆ ಶಿಲ್ಬೆ ನೋಡಿ ಹೇಳ್ತಾರಾ? ಮನೆಯಲ್ಲಿ ಗಾಡಿಯಲ್ಲಿ ಕುತ್ತಿಗೆಯಲ್ಲಿ ನೇತಾಕೊಂಡ್ರೆ ಶಿಲ್ಬೆ ನೋಡಿ ಕ್ರಿಶ್ಚಿಯನ್ ಅಂತ ಇದ್ದಾರಾ? ಹೇಳಿಯಪ್ಪ. ರೆಸ್ಪೆಕ್ಟ್ ಓಕೆ, ಅದು ಪಕ್ಕದಲ್ಲಿ 3 ಜನ ಶಿಲುಬೆ ಮೇಲಿದ್ರಲ್ಲ, ಬಲಗಡೆ ಕಳ್ಳ, ಎಡಗಡೆ ಕಳ್ಳ, ಮಧ್ಯದಲ್ಲಿ ಯೇಸು. ಈಗ ಯಾವ ಶಿಲುಬೆ ಅಂತ ಕಂಡುಹಿಡಿಯೋದು? ಈಗ ಕೆಲವರು ಬಲಗಡೆ ಕಲ್ಲನ್ನು ಶಿಲುಬೆ ಹಾಕ್ಕೊಂಡವರು ಇದ್ದಾರೆ, ಕೆಲವರು ಎಡಗಡೆ ಕಳ್ಳನ ಶಿಲುಬೆ ಹಾಕ್ಕೊಂಡವರು ಇದ್ದಾರೆ, ಕೆಲವರು ಯೇಸು ಸ್ವಾಮಿ ಶಿಲುಬೆ ಹಾಕ್ಕೊಂಡವರು ಇದ್ದಾರೆ. ಇದರಲ್ಲಿ ಯಾರ ಮನೆ ಮೇಲೆ ಯಾವ ಶಿಲುಬೆ ಇದೆ ಅಂತ ನೀವು ಯಾವ ಸ್ಕ್ಯಾನರ್ ಇಟ್ಟು ಕಂಡುಹಿಡಿತೀರಿ? ಎ ಟ್ರೀ ಇಸ್ ನೋನ್ ಬೈ ಇಟ್ಸ್ ಫ್ರೂಟ್ ಅಲ್ವಾ? ಅದು ಕಂಡುಹಿಡಿಯೋದು ಬೇಡ, ಬೇರೆಯವ್ರ ಮನೆ ಶಿಲ್ಬೆ ಕಂಡುಹಿಡಿಯೋದು ಬೇಡ. ನಾವು ನಮ್ಮ ಮನೇದು ಯಾವ್ದು ಶಿಲ್ಬೆ ಅಂತ ಕಂಡುಹಿಡಿದ್ರೆ ಸಾಕು. ನನ್ನ ಮನೆ ಮೇಲೆ, ನನ್ನ ಗಾಡಿ ಮೇಲೆ ನಾನು ಹಾಕೊಂಡ್ರೆ ಶಿಲ್ಬೆ ಗುರುತು ಬಲಗಡೆ ಕಳ್ಳಂದ, ಎಡಗಡೆ ಕಳ್ಳಂದ, ಸೆಂಟ್ರಲ್ಲಿರೋ ಜೀಸಸ್ದ ಅಂತ ಕಂಡುಹಿಡಿದು ಕ್ಲಿಯರ್ ಮಾಡಿಕೊಂಡ್ರೆ ಸಾಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಓಕೆ, ವಿಷಯಕ್ಕೆ ಬರೋಣ. ನಾವು ಮಕ್ಕಳಾದ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ ಆಗಬೇಕಾದ್ರೆ ದೇವರ ಮಕ್ಕಳಿಗೆ ಅಧಿಕಾರ ಇದೆ. ದೇವರ ಮಕ್ಕಳಿಗೆ ಏನಿದೆ? ಯಾವುದರ ಮೇಲೆ ಅಧಿಕಾರ ಇದೆ? ದೇವರ ಮಕ್ಕಳಿಗೆ ಯಾವುದರ ಮೇಲೆ ಅಧಿಕಾರ ಇದೆ ಅಂತ ಸರಿ ಕೇಳಿಸ್ಕೊಳ್ಳಿ. ದೇವರಿಗೆ ಯಾವುದ್ರದ್ದೆಲ್ಲ ಮೇಲೆ ಅಧಿಕಾರ ಇದೆಯೋ ಅವರ ಮಕ್ಕಳಿಗೂ ಅದೆಲ್ಲದರ ಮೇಲೆ ಅಧಿಕಾರ ಇದೆ. ಆದರೆ ಅಧಿಕಾರ ಚಲಾಯಿಸಲಿಕ್ಕೆ ಆಗಬೇಕಾದ್ರೆ ಮೆಚುರಿಟಿ ಬೇಕು. ಅದನ್ನೇ ಈ ದಿನದ ಸೆಕೆಂಡ್ ರೀಡಿಂಗಲ್ಲಿ ನಾವು ಓದಿದ್ದು. ಅದೇ ನಾನು ಹೇಳಿದ್ದು, ಇವತ್ತಿನ ಸೆಕೆಂಡ್ ರೀಡಿಂಗ್ ಅರ್ಥ ಆಗದೆ ಇದ್ದರೆ ಯು ಕೆನಾಟ್ ಲೀಡ್ ಎ ಕ್ರಿಶ್ಚಿಯನ್ ಲೈಫ್. ಕ್ರಿಶ್ಚಿಯನ್ಸ್ ಥರ ಬದುಕ್ಬೋದು, ಪ್ರಯೋಜನ ಇಲ್ಲ, 5 ಪೈಸಾ ಪ್ರಯೋಜನ ಇಲ್ಲ. ಹೀಗೆ ನಾವಿರ್ತೀವಿ, ಓಡಿದರು ದಣಿದು ಓಡಿದರು ನಡೆದರು ಬಳಲಿ 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 ಬೆಂಡಾಗಿರ್ತೀವಿ ಅಲ್ವಾ? ಏನು ಓದಿದ್ವಿ ಇವತ್ತಿನ ಸೆಕೆಂಡ್ ರೀಡಿಂಗ್ಗೆ ಕನೆಕ್ಟೆಡ್ ಆಗಿ ನಾನು ಫಸ್ಟಿಂದ ಓದ್ತೀನಿ ಕೇಳಿ. ನಾನು ಮತ್ತೆ ಹೇಳುವುದೇನೆಂದರೆ, ವಾರಸುದಾರನು ತಂದೆಯ ಆಸ್ತಿಗೆಲ್ಲ ಹಕ್ಕುದಾರನಾಗಿದ್ದರೂ ಅವನು ಬಾಲಕನಾಗಿರುವ ತನಕ ಅವನಿಗೂ ಆಳಿಗೂ ವ್ಯತ್ಯಾಸ ಇಲ್ಲ. ಫಾರ್ ಎಕ್ಸಾಂಪಲ್, ಇದಕ್ಕೆ ತಕ್ಕ ಹಾಗೆ ಒಂದು ಎಕ್ಸಾಂಪಲ್, ಒಬ್ಬ ಮನೆಯಲ್ಲಿ ಸ್ಲೇವ್ ಗುಲಾಮನಾಗಿ ಕೆಲಸ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಇದು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕು, ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಪೌಲನ ಟೈಮ್ನಲ್ಲಿ ಇದ್ದಂಥ ಆ ಜನರಿಗೆ ಅಷ್ಟು ಕಷ್ಟ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಅವರಿಗೆ ಸ್ಲೇವರಿ ಅಂದರೆ ಏನು ಗೊತ್ತು? ರೋಮನ್ ಸ್ಲೇವರಿಯಲ್ಲಿ ಸುಮಾರು ಜನ ಯಹೂದ್ಯರು ಇದ್ದರು, ಕ್ರೈಸ್ತರು ಇದ್ದರು. ಸೊ ಇಟ್ ವಾಸ್ ಈಸಿ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅನಾಲಜಿ. ನಮಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳಿಕ್ಕೆ, ಬಟ್ ನಮ್ಗೆ ಅರ್ಥ ಆಗಬೇಕಿದೀಗ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಒಬ್ಬ ಗುಲಾಮನಿಗೆ ಅವನ ಕಂಡೀಷನ್ ಏನು? ಒಬ್ಬ ಗುಲಾಮನಾಗಿದ್ದರೆ, ನಾವು ಒಂದು ಕಡೆ ಕೆಲಸಕ್ಕೆ ಗುಲಾಮರಾಗಿ ಕೆಲಸ ಮಾಡುವಾಗ ನಮಗೆ ಏನು ಕೊರತೆ ಇದೆ? ದೆರ್ ಈಸ್ ನೋ ಫ್ರೀಡಮ್. ಫ್ರೀಡಮ್ ಇದೆಯಾ? ಗುಲಾಮರಿಗೆ ಸ್ವಾತಂತ್ರ್ಯ ಇದೆಯಾ? ಇಲ್ಲಿ ವಾಕ್ಯ ಹೇಳುತ್ತೆ, ನಾವು ಮಕ್ಕಳಾಗಿದ್ದರೂ, ಹಕ್ಕುದಾರರಾಗಿದ್ದರೂ
ನಾವು ಇನ್ನೂ ಬೇಬಿ ಸಿಟ್ಟಿಂಗಲ್ಲೇ ಇದ್ದರೆ ನಮಗೂ ಆಳಿಗೂ ವ್ಯತ್ಯಾಸನೇ ಇರೋದಿಲ್ಲ. ಈಗ ಒಂದು ಲೋಟ ನೀರು ಬೇಕಾದರೆ ಗುಲಾಮ ಏನು ಮಾಡಬೇಕು? ಸೀದಾ ಒಳಗಡೆ ಹೋಗಿ ಡೈನಿಂಗ್ ಟೇಬಲಿಗೆ ಹೋಗಿ ಹೀಗೆ ಎಲ್ಲಿದೆಯೋ ಅಲ್ಲಿ ಎತ್ಕೊಂಡು ಹೀಗೆ ಕುಡಿಬೋದಾ? ಕುಡಿಯೋಕ್ಕಾಗಲ್ಲ. ಏನು ಮಾಡಬೇಕಾಗತ್ತೆ? ಹೊರಗಡೆ ನಿಂತ್ಕೊಂಡು ಸಾರ್ ಅಪ್ಪ ಬೇಡಬೇಕು. ನಾವು ಹಾಗೆ ಬೇಡ್ತೀವ ದೇವ್ರ ಹತ್ರ? ನಾವು ಮಕ್ಕಳಾಗಿ ಬೇಡ್ತಾ ಇದ್ದೀವ? ಸೇವಕರಾಗಿ, ಅಥವಾ ಸೇವಕರು ಅಂದರೆ ಸ್ಲೇವ್ ಆಗಿ ಬೇಡ್ತಾ ಇದ್ದೀವ? ಸ್ಲೇವ್ ಅಂದರೆ ಸುಮಾರು ಪರ್ಫಾರ್ಮೆನ್ಸ್ ಎಲ್ಲ ತೋರಿಸ್ಬೇಕಾಗತ್ತೆ. ನಿಂತ್ಕೋಬೇಕು, ವೆಯ್ಟ್ ಮಾಡಬೇಕು, ಡೋರ್ ನಾಕ್ ಮಾಡಬೇಕು, ಅಟೆನ್ಷನ್ನಲ್ಲಿ ನಿಂತ್ಕೋಬೇಕು, ಬರುವಾಗ ಸ್ವಲ್ಪ ಮುಖ ಎಲ್ಲ ಬಾಡಿಸ್ಬೇಕು. ನಾವು ದೇವ್ರ ಮುಂದೆ ಬರುವಾಗ ಹೇಗೆ ಬರ್ತೀವಿ? ಬೋಲ್ಡಾಗಿ ಮಕ್ಕಳ ಥರ ಬರ್ತೀವ? ಸ್ಲೇವ್ ಆಗಿ ಮುಖ ಎಲ್ಲ ಬಾಡಿಸ್ಕೊಂಡು, ಕ್ಯಾಂಡ್ಲೆಲ್ಲ ತಗೊಂಡು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಕಮಿಷನ್ ಎಲ್ಲ ತಗೊಂಡು, ಸೆಂಟಿಮೆಂಟ್ ಎಲ್ಲ ಹೊಡ್ಕೊಂಡು ಹೇಗೆ ಬರ್ತೀವಿ ದೇವರ ಹತ್ರ? ಬೋಲ್ಡಾಗಿ ಮಕ್ಕಳ ಥರ ಡೈರೆಕ್ಟ್ ಹೋಗ್ತೀವಿ, ಕಿಚನ್ಗೆ ಹೋಗ್ತೀವಿ, ಏನೆಲ್ಲ ಇದೆ ಎತ್ತಿ ನೋಡ್ತೀವಿ, ಬೇಕಾಗಿ ತಿಂತೀವಿ, ಆ ರೀತಿನಾ? ಯಾಕೆ ಇಲ್ಲ ಆ ಥರ ಗೊತ್ತಾ? ನಾವಿನ್ನೂ ಬೇಬಿ ಸಿಟ್ಟಿಂಗಲ್ಲಿ ಇರೋದ್ರಿಂದ. ವಾಕ್ಯ ಅದೇ ಹೇಳಿದ್ದು. ಯೇಸು ಕ್ರಿಸ್ತರು ಬಂದಿದ್ದು ನಮಗೆ ಆ ಪುತ್ರತ್ವವನ್ನು ಕೊಡಲಿಕ್ಕೆ. ನಮಗೆ ಇಲ್ಲಿರುವ ಹೋಲಿ ಸ್ಪಿರಿಟ್ನ ತೆಗೆದು ಇಟ್ಕೊಳ್ಳಿ ಅಂತ ಕೊಟ್ಟಿಲ್ಲ. ತನ್ನ ಪುತ್ರನ ಆತ್ಮ, ಏಕೈಕ ಪುತ್ರನ ಆತ್ಮ, ಹಿಸ್ ಓನ್ ಸ್ಪಿರಿಟ್ ಹಿ ಗೇವ್ ಅಸ್. ಸನ್ ಸ್ಪಿರಿಟ್, ಓನ್ಲಿ ಸನ್ಸ್. ಏಕೈಕ ಪುತ್ರನ ಆತ್ಮವನ್ನೇ ದೇವರು ವಿಶ್ವಾಸ ಇಟ್ಟ ಪ್ರತಿಯೊಬ್ಬನ ಹೃದಯಕ್ಕೆ ಕೊಟ್ಟರಂತೆ. ಹಾಗಾದರೆ ಇವತ್ತು ನಮ್ಮ ಒಳಗಡೆ ಇರುವ ಆತ್ಮ ಕ್ರಿಸ್ತ ಯೇಸುವಿನಲ್ಲಿದ್ದ ಅದೇ ಪರಿಶುದ್ಧಾತ್ಮ. ನಾಟ್ ಅನದರ್ ಹೋಲಿ ಸ್ಪಿರಿಟ್, ನಾಟ್ ಕಾಪಿ ಆಫ್ ದ ಹೋಲಿ ಸ್ಪಿರಿಟ್, not the portion of the Holy Spirit. The same Holy Spirit which was in Christ Jesus is in you if you are a true Christian, true believer. ಅದು ಈ ನಂಬಿಕೆ ಮೊದಲು ನನಗೆ ಬೇಕು, ಅರಿವು ಬೇಕು. ಹೌದು, ಯೇಸು ಕ್ರಿಸ್ತನಲ್ಲಿದ್ದ ಅದೇ ಪರಿಶುದ್ಧಾತ್ಮರೇ ನನ್ನಲ್ಲೂ ಇದ್ದಾರೆ, ಬೇರೆ ಆತ್ಮ ಅಲ್ಲ. ನಾಟ್ ಅನದರ್ ಸ್ಪಿರಿಟ್. ಸಂತ ಪೌಲರಲ್ಲಿ ಇದ್ದ ಅದೇ ಪವಿತ್ರಾತ್ಮರೇ. ಯೇಸು ತನ್ನ ಆತ್ಮವನ್ನು ಪೌಲರಿಗೆ ಕೊಟ್ಟರು, ಅದೇ ಆತ್ಮವನ್ನೇ ನನಗೂ ಕೊಟ್ಟಿದ್ದಾರೆ. ವಿಶ್ವಾಸ ಇಟ್ಟಾಗ ನಿಮಗೂ ಕೊಟ್ಟಿದ್ದಾರೆ. ಬಟ್ ನಮಗದರ ಅರಿವಿಲ್ಲ. ನಮಗೇನಿಲ್ಲ? ಅದರ ಅರಿವಿಲ್ಲ, ಆ ರಿಯಲೈಸೇಷನ್ ಇಲ್ಲ. ಅದಿಲ್ಲದೆ ಇದ್ದರೆ ನಮಗೆ ಪವರ್ ಇರೋದಿಲ್ಲ. ಏನಿರೋದಿಲ್ಲ? ವಿ ಕೆನಾಟ್ ಎಕ್ಸಸೈಸ್. ಇವನ್ ದೋ ವಿ ಹ್ಯಾವ್ ದ ರೈಟ್ ಆ್ಯಂಡ್ ಪವರ್, ವಿ ಕೆನಾಟ್ ಎಕ್ಸಸೈಸ್ ಆಸ್ ಲಾಂಗ್ ಆಸ್ ವಿ ಆರ್ ಮೈನರ್ಸ್. ಸಿ, ಮೈ ಪಾಯಿಂಟ್ ಇಸ್ ದಿಸ್. ಹೇರ್ಸ್ ಆಸ್ ಲಾಂಗ್ ಆಸ್ ದೇ ಆರ್ ಮೈನರ್ಸ್ ಆರ್ ನೋ ಬೆಟರ್ ದೆನ್ ಸ್ಲೇವ್ಸ್. ಅರ್ಥ ಆಗ್ತಾ ಇದೆಯಾ? ದೋ ದೇ ಆರ್ ದ ಓನರ್ಸ್ ಆಫ್ ಆಲ್ ದ ಪ್ರಾಪರ್ಟಿ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಮನೆಯಲ್ಲಿ ಮೈನರ್ಸ್, ಚಿಕ್ಕ ಮಕ್ಕಳು, ಅವ್ರ ಹೆಸರಿಗೆ ನಿಮ್ಮ ಆಸ್ತಿಯನ್ನು ರಿಜಿಸ್ಟರ್ ಮಾಡಿ. ಓಕೆ, ನಿಮ್ಮ ಆಸ್ತಿ ಪಾಸ್ತಿಯನ್ನು ರಿಜಿಸ್ಟರ್ ಮಾಡಿ ಕೊಡಿ. ನಾಳೆ ದಿವಸ ಅವನು ಬರ್ತಾನೆ, ಮಗ ಬರ್ತಾನೆ. ಎಷ್ಟನೇ ಕ್ಲಾಸ್ ಮಗ? 3ನೇ ಕ್ಲಾಸ್. ನಿಮ್ಮ ಮಗ ಬರ್ತಾನೆ, ಬಂದುಬಿಟ್ಟು, ಡ್ಯಾಡಿ ನೀವು ನನ್ನ ಹೆಸರಿಗೆ ನಿನ್ನೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀರಲ್ಲ ಆಸ್ತಿ, ನನ್ನ ಫ್ರೆಂಡ್ಗೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಆಗುತ್ತಾ? ಕೊಡ್ಲಿಕ್ಕಾಗುತ್ತಾ? ಯಾಕೆ? ಮಗ ಅಲ್ವಾ? ಹಕ್ಕಿಲ್ವಾ? ಆಸ್ತಿ ಹಕ್ಕುದಾರ ಅಲ್ವಾ? ಈಸ್ ನಾಟ್ ದ ಹೇರ್? ಎಸ್, ಈಸ್ ದ ಏರ್. ವೈ? ಹಿ ಈಸ್ ನೀವೀಗ ಕ್ರಿಶ್ಚಿಯನ್ಸು ಮೈನರಾ ಮೇಜರಾ? ಮೇಜರ್ ಕ್ರಿಶ್ಚಿಯನ್ಸಾ ಮೈನರ್ ಕ್ರಿಶ್ಚಿಯನ್ಸಾ? ಮೇಜರ್ ಪ್ರಾಫಿಟ್ಸ್ ಮೈನರ್ ಪ್ರಾಫಿಟ್ಸ್ ಇದೆ. ಆ ಥರ ಮೈನರ್ ಆದರೆ ಮೇಜರ್ ಆಗೋದು ಹೇಗೆ ಅಂತ ಆಮೇಲೆ ನೋಡೋಣ. ಇಲ್ಲದೆ ಇದ್ದರೆ ಇದೆ, ಸ್ಲೇವ್ ಥರ ಬದುಕಬೇಕಾಗುತ್ತೆ. ಬೇಡ ಅಲ್ವಾ? ಚೆನ್ನಾಗಿರುತ್ತಾ? ಮನೇಲಿ ಮಕ್ಕಳು ಸ್ಲೇವ್ ಥರ ಇದ್ದರೆ ಅಪ್ಪ ಅಮ್ಮ ಇಷ್ಟಪಡ್ತಾರಾ? ಇಲ್ಲ. ಹಾಗಾದರೆ ತಂದೆಯಾದ ದೇವರು, ಅವರ ಮಕ್ಕಳಾದ ನಾವು ಇನ್ನೂ ಕೂಡ ಮಕ್ಕಳಾಗಿದ್ದರೂ ಕೂಡ ಸ್ಲೇವ್ ಥರ ಬಿಹೇವ್ ಮಾಡೋದು ಅಪ್ಪನಿಗೆ ಇಷ್ಟ ಆಗುತ್ತಾ? ಮಕ್ಕಳು ಥರ ಇರಬೇಕು. ಓಕೆ.